ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ತರಗತಿಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ಕೃಷ್ಣ, ಭೂಗೋಳ ತಜ್ಞ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪರಿಸರ ತಜ್ಞನಾಗಿ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಜಿಯೋಗ್ರಫಿಯಾಗಿ ಬೋಧನೆ ಮಾಡ್ತಿದ್ದೇನೆ. ಹಲವಾರು ಪುಸ್ತಕಗಳನ್ನು ಬರೆದಿದ್ದೇನೆ ಮತ್ತು ಹಲವಾರು ದಿವಸಗಳಿಂದ ನಾನು KPSC ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಟ್ಯೂಬ್ ಚಾನಲ್ನಲ್ಲಿ ಬೋಧನೆ ಮಾಡ್ತಿದ್ದೇನೆ. ಸ್ನೇಹಿತರೆ, ತಾವು ಎಲ್ಲರೂ ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಮೋಹನ್ ಕೃಷ್ಣ ಸರ್ ಅಂತೇಳಿ ಹೆಸರಿದೆ. ಆ ಕಾರಣದಿಂದ ತಮ್ಮೆಲ್ಲರಿಗೂ ಅಲ್ಲಿ ಮ್ಯಾಪ್ಗಳಾಗಿರ್ಬೋದು, ನೋಟ್ಸ್ ಆಗಲಿ ಸಿಗುತ್ತೆ. ಇವತ್ತಿನ ತರಗತಿಯಲ್ಲಿ ಸ್ನೇಹಿತರೆ ನಾವು ಟೈಡ್ಸ್ ಬಗ್ಗೆ ತಿಳಿಯೋಣ. ಟೈಡ್ಸ್ ಅಂದರೆ ಇಂಗ್ಲಿಷ್ನಲ್ಲಿ ಉಬ್ರವಿಳಿತಗಳು. ನಾವು ಕಳೆದ ತರಗತಿಯಲ್ಲಿ ಅಲೆಗಳು ಮತ್ತು ಸಾಗರ ಪ್ರವಾಹಗಳ ಬಗ್ಗೆ ತಿಳಿದಿದ್ವಿ. ಅಲೆಗಳ ತರಗತಿಯಲ್ಲಿ ನಾವು ಯಾವ ರೀತಿ ಸುನಾಮಿ ಸಂಭವಿಸುತ್ತೆ ಅಂತ ತಿಳಿದಿದ್ವಿ. ಹಾಗೆ ಸಾಗರ ಪ್ರವಾಹಗಳ ತರಗತಿಯಲ್ಲಿ ನಾವು ಎಲ್ನಿನೋ, ಲಾನಿನಾ ಕೂಡ ತಿಳಿದಿದ್ವಿ. ತಾವೇನಾದ್ರು ಇದೇ ಮೊದಲನೇ ತರಗತಿ ಆದರೆ ದಯವಿಟ್ಟು ಅವೆರಡು ತರಗತಿಗಳನ್ನು ನೋಡಿ ಇಲ್ಲಿಗೆ ಬನ್ನಿ ಸ್ನೇಹಿತರೆ. ಸೊ ಉಬ್ರವಿಳಿತಗಳು ಸಾಗರ ಮಟ್ಟದಲ್ಲಿ ಬದಲಾವಣೆ, ಏರು ಮತ್ತು ಪೇರು. ಸಾಗರ ಮಟ್ಟ ಹೆಚ್ಚಾಗ್ತಾ ಇರೋದು ಮತ್ತು ಸಾಗರ ಮಟ್ಟ ಕಡಿಮೆ ಆಗ್ತಾ ಇರೋದು, ಅದನ್ನು ನಾವು ಉಬ್ರವಿಳಿತಗಳು ಅಂತ ಕರಿತೀವಿ. ರೈಸ್ ಅಂಡ್ ಫಾಲ್ ಆಫ್ ವಾಟರ್ ಲೆವೆಲ್ ಈಸ್ ಕಾಲ್ಡ್ ಎಸ್ ಟೈಡ್ಸ್. ಸೊ ನೀವು ಹಂಗಂದ ತಕ್ಷಣ ಏನಿಸುತ್ತೆ ಎಲ್ಲರಿಗೂ, ನೀರು ಸಮುದ್ರದಲ್ಲಿ ಜಾಸ್ತಿ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ ಅಂತ ಅನ್ಕೋಬೇಡಿ. ಇಲ್ಲ, ಭೂಮಿ ಮೇಲೆ ಏನ್ ನೀರಿದೆ ಅದು ಕಾನ್ಸ್ಟೆಂಟ್. ಭೂಮಿ ಮೇಲೆ ಏನ್ ನೀರಿದೆ ಅದಷ್ಟೇ ಇರುತ್ತೆ. ನೀರಿನ ಮಟ್ಟದಲ್ಲಿ ಏರು ಮತ್ತು ಇಳಿತ ಸಂಭವಿಸುತ್ತಲ್ಲ, ಅದನ್ನು ನಾವು ಉಬ್ರವಿಳಿತಗಳು, ಟೈಡ್ಸ್ ಅಂತ ಕರಿತೀವಿ. ಟೈಡ್ಸ್ ಏನಕ್ಕಾಗುತ್ತೆ ಅಂದ್ರೆ ಸೂರ್ಯ ಮತ್ತು ಚಂದ್ರನ ಗುರುತ್ವಾಕರ್ಷಣೆ. ಸೂರ್ಯ ಮತ್ತು ಚಂದ್ರನ ಗುರುತ್ವಾಕರ್ಷಣೆ ನಮ್ಮ ಮೇಲಿದೆ. ಅದರಿಂದ ಏನಾಗುತ್ತೆ, ನೀರಿನ ಮಟ್ಟದಲ್ಲಿ ಏರು ಮತ್ತೆ ಇಳಿತ ಕಾಣ್ತೀವಿ. ಗೊತ್ತಾಯ್ತಲ್ಲ? ಸೊ ನಿಮ್ಗೆಲ್ಲ ಅನಿಸ್ಬೋದು, ಇದೇನಿದು ಉಬ್ರವಿಳಿತಗಳು ಭೂಮಿ ಮೇಲೆ ಏನೋ ಪರಿಣಾಮ ಇರಲ್ವಾ ಅಂತ. ಯೋಚನೆ ಮಾಡಿ ಸ್ವಲ್ಪ. ನಮ್ಮ ಪೃಥ್ವಿಯ ಮೇಲೆ 29% ಅಷ್ಟೇ ಭೂಮಿ ಪ್ರದೇಶ ಇದೆ. ಲ್ಯಾಂಡ್ ಇರೋದು ಬರೀ 29%. 71% ಅಷ್ಟು ಪ್ರದೇಶ ನೀರಡಿ ಇದೆ. ಯೋಚನೆ ಮಾಡಿ. ಅಂದ್ರೆ ನಮ್ಮ ಭೂಮಿಯ 71% ಅಷ್ಟು ಭೂ ಪ್ರದೇಶ ನೀರಡಿ ಇರೋದ್ರಿಂದ ಸೂರ್ಯ ಮತ್ತು ಚಂದ್ರನ ಗುರುತ್ವಾಕರ್ಷಣ ಬಲ ಯಾವ್ದ್ರ ಮೇಲೆ ಜಾಸ್ತಿ ಇರುತ್ತೆ? ನೀರ್ ಮೇಲೆ. ಸೊ ಆ ಕಾರಣದಿಂದ ನಮಗೆ ಉಬ್ರವಿಳಿತಗಳು ನೀರಿನ ಮೇಲೆ ತುಂಬಾ ಸುಲಭವಾಗಿ ಗುರುತ್ವಾಕರ್ಷಣ ಬಲದಿಂದ, ಸೂರ್ಯ ಮತ್ತು ಚಂದ್ರನ ಗುರುತ್ವಾಕರ್ಷಣ ಬಲದಿಂದ ಏರು ಮತ್ತು ಇಳಿತ ಆಗುತ್ತೆ. ಗೊತ್ತಾಗಲ್ಲ? ಅದನ್ನು ನಾವು ಉಬ್ರವಿಳಿತಗಳು ಅಂತ ಕರೆಯೋದು. ಸೊ ಹಂಗಂದ್ರೆ ಏನು, ಟೈಡ್ಸ್ ಎಲ್ಲ ನೀರಲ್ಲೂ ಆಗುತ್ತಾ? ಕೆರೆಗಳಲ್ಲಿ, ಸರೋವರಗಳಲ್ಲಿ, ನದಿಗಳಲ್ಲಿ, ಜಲಾಶಯಗಳಲ್ಲಿ, ಸಾಗರ ಸಮುದ್ರಗಳಲ್ಲಿ ಆಗುತ್ತೆ. ಬಟ್ ಯಾಕೆ ನಾವು ನದಿಗಳಲ್ಲಿ ನೋಡಿಲ್ಲ, ಸರೋವರಗಳಲ್ಲಿ ಯಾಕೆ ನೋಡಿಲ್ಲ? ಅಲ್ಲಿ ನೀರಿನ ಪ್ರಮಾಣ ಕಡಿಮೆ. ಗೊತ್ತಾಯ್ತಲ್ಲ? ಸಾಗರ ಸಮುದ್ರಗಳಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇರುತ್ತೆ. ವಾಲ್ಯೂಮ್ ಆಫ್ ವಾಟರ್ ಎಲ್ಲಿ ಜಾಸ್ತಿ ಇರುತ್ತೆ ಹೇಳಿ? ವಾಲ್ಯೂಮ್ ಆಫ್ ವಾಟರ್ ಇಸ್ ಮೋರ್ ಇನ್ ಓಷನ್ಸ್ ಅಂಡ್ ಸೀಸ್. ಸಮುದ್ರ ಸಾಗರಗಳಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ನಮಗೆ ಏರು ಮತ್ತು ಇಳಿತ ಕಾಣುತ್ತೆ. ನೀವು ಕರಾವಳಿ ತೀರದಲ್ಲಿ ಕೂತ್ರೆ ಕಾಣುತ್ತೆ. ಆ ಕಾರಣದಿಂದ ಉಬ್ರವಿಳಿತಗಳು ನಮಗೆ ಸಾಮಾನ್ಯವಾಗಿ ಸಮುದ್ರದಲ್ಲಿ ಮಾತ್ರ ಆಗುತ್ತೆ ಅಂತ ಒಂದು ನಾವು ಗಮನಿಸ್ತೀವಿ. ನದಿ, ಸರೋವರ ಮತ್ತು ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಅದು ಮೇಲೆ ಮತ್ತೆ ಕೆಳಗಡೆ ಹೋದ್ರೆ ನಮ್ಗೆ ಗೊತ್ತಾಗಲ್ಲ. ಗೊತ್ತಾಯ್ತಲ್ಲ? ಸೂರ್ಯನ ಗುರುತ್ವಾಕರ್ಷಣೆ ಮೇಲೆ ಮತ್ತು ಚಂದ್ರನ ಗುರುತ್ವಾಕರ್ಷಣೆ ಎರಡನೇದು. ಮೂರನೇದು ಭೂಮಿಯ ಕೇಂದ್ರ ಅಪಗಾಮಿ ಬಲ, ಸೆಂಟ್ರಿಫ್ಯೂಗಲ್ ಫೋರ್ಸ್. ಯಾಕೆಂದ್ರೆ ನಮ್ಮ ಪೃಥ್ವಿಗೆ ಅದರದೇ ಆದಂತಹ ಒಂದು ಕೇಂದ್ರ ಅಪಗಾಮಿ ಬಲ ಇದೆ. ಭೂಮಿ ತಿರುಗ್ತಾ ಇರೋದ್ರಿಂದ ಮತ್ತು ಸೂರ್ಯನ ಸುತ್ತ ಪ್ರದಕ್ಷಿಣೆ ಆಗ್ತಾ ಇರೋದ್ರಿಂದ ನಮ್ಮ ಪೃಥ್ವಿಗೂ ಅದರದೇ ಆದಂತಹ ಒಂದು ಬಲ ಇದೆ, ಕೇಂದ್ರ ಅಪಗಾಮಿ ಬಲ ಇದೆ. ಅದನ್ನು ತೋರಿಸ್ಕೊಡ್ತೀನಿ ಇವಾಗ ನಾನು. ಮೊದಲು ಇಲ್ಲಿ ನೋಡಿ, ಇಲ್ಲಿ ನೀರಿನ ಮಟ್ಟದಲ್ಲಿ ಏರು ಮತ್ತು ಇಳಿತ ಕಾಣ್ತಾ ಇದಲ್ವಾ ನಿಮ್ಗೆ? ಗಮನಿಸಿ. ನೀರಿಲ್ಲಿದೆ, ಇವಾಗ ಮೇಲೆ ಬರುತ್ತೆ ನೋಡಿ, ಇದು ಹೈ ಟೈಡ್ ಅಂತ ಕರಿತೀವಿ. ಇಲ್ಲಿ ಬರೋದನ್ನ ಫ್ಲಡ್ ಟೈಡ್. ಅವಾಗ ಎಲ್ಲ ಕರಾವಳಿ ತೀರ ಮುಳುಗುತ್ತೆ. ಫ್ಲಡ್ ಟೈಡ್ ಎಷ್ಟು ಮೇಲ್ ಬಂದಾಗ ಗಮನಿಸಿ, ಮೇಲ್ ಬಂತು ನೋಡಿ ನೀರು. ಇವಾಗ ನೋಡಿ ಹೈ ಟೈಡ್ ಅಂತ ಕರಿತೀವಿ ಇದನ್ನ. ಹೈ ಟೈಡ್ ಮೇಲ್ ಬರೋದನ್ನ. ಗರಿಷ್ಠ ಉಬ್ರವಿಳಿತಗಳು ಇದೆಲ್ಲ ಮೇಲ್ಗಡೆ ಬರೋದ್ರಿಂದ ಕರಾವಳಿ ತೀರ ಮುಳುಗುತ್ತೆ. ಪ್ರವಾಹ, ಫ್ಲಡ್ ಟೈಡ್ ಅಂತ ಕರಿತೀವಿ ಇದನ್ನ. ಓಕೆ, ಫ್ಲಡ್ ಟೈಡ್. ಕೆಳಮಟ್ಟದ ಪ್ರದೇಶಗಳಿರುತ್ತಲ್ಲ, ಕರಾವಳಿ ತೀರದಲ್ಲಿ ಕೆಳಮಟ್ಟದ ಪ್ರದೇಶಗಳೆಲ್ಲ ನೀರು ನುಗ್ಗುತ್ತೆ. ಲೈಕ್ ನಮ್ಮ ರನ್ ಆಫ್ ಕಚ್, ಗುಜರಾತ್ನ ರನ್ ಆಫ್ ಕಚ್ ಏನಿದೆ, ಅಲ್ಲಿ ನೀರು ನುಗ್ಬಿಡುತ್ತೆ, ಸಮುದ್ರದ ನೀರು. ಅಂತ ಪ್ರದೇಶಗಳಲ್ಲಿ ಅಲ್ಲೆಲ್ಲ ಉಪನೀರು ಸಂಗ್ರಹ ಆಗುತ್ತೆ ಅವಾಗ. ಹಂಗೆ ಕೇರಳದಲ್ಲಿರೋ ಬ್ಯಾಕ್ ವಾಟರ್ಗಳು, ಕರ್ನಾಟಕ ಮತ್ತು ಕೇರಳ ಕರಾವಳಿ ತೀರದಲ್ಲಿ ಎಷ್ಟೊಂದು ಚಿಕ್ಕ ಚಿಕ್ಕ ಪ್ರದೇಶಗಳಿದೆ. ಅದು ಸಾಗರ ಮಟ್ಟದಲ್ಲೇ ಇದೆ ಮತ್ತೆ ಕೆಳಮಟ್ಟದಲ್ಲಿದೆ. ಅವಾಗ ಅಂತ ಪ್ರದೇಶಗಳೆಲ್ಲ ನೀರು ನುಗ್ಬಿಡುತ್ತೆ. ಬ್ಯಾಕ್ ವಾಟರ್ಸ್ ಅಂತ ಕರಿತೀವಿ. ಕೇರಳದಲ್ಲಿ ಕಯಾಲ್ಸ್ ಅಂತ ಕರಿತೀವಿ. KAYAL, ಕಯಾಲ್ಗಳಂದ್ರೆ ಕರಾವಳಿ ತೀರದಲ್ಲಿರುವಂತ ಬ್ಯಾಕ್ ವಾಟರ್, ಇನ್ನೀರು. ಸೊ ಸಮುದ್ರ ಅಲೆಗಳು, ಟೈಡ್ಸ್ ಬಂದಾಗ ನೀರೊಳಗೆ ಬರುವಂಥದ್ದು. ಹಂಗೆ ಅಲಿಪೆ ಅಂತ ಕೇಳಿರ್ತಾರೆ ಒಂದು ಊರು.
ಅಲ್ಲೆಲ್ಲ ಸಮುದ್ರ ನೀರು ಒಳಗೆ ಬಂದು ಏನಾಗಿದೆ ದೊಡ್ಡ ಸೊ ದೋಣಿಗಳಲ್ಲೇ ಹೋಗ್ಬೋದು ನಾವು ಅಲೆಪೆನಲ್ಲಿ, ಗೊತ್ತಾಯ್ತಲ್ಲ, ಬ್ಯಾಕ್ ವಾಟರ್ಸ್ ಆಫ್ ಕೇರಳ ಅಂತ ಕರಿತೀವಿ. ಸೊ ಉಬ್ಬರವಿಳಿತಗಳು ಮೇಲೆ ಬರೋದ್ರಿಂದ ಕರಾವಳಿ ತೀರ ಮುಳುಗುತ್ತೆ ಎಷ್ಟೋ ಕಡೆ. ಅದನ್ನು ನಾವು ಫ್ಲಡ್ ಟೈಡ್, ಹೈ ಟೈಡ್, ಗರಿಷ್ಠ ಉಬ್ಬರವಿಳಿತಗಳು ಅಂತ ಕರಿತೀವಿ. ಅದೇ ಕೆಳಮಟ್ಟಕ್ಕೆ ನೋಡಿ ಹೋಗ್ತಾ ಹೋಗುತ್ತೆ ನೋಡಿ, ಹಿಂದೆ ಸರಿತಾ ಇದೆ ನೀರು, ಹಿಂದೆ ಸರಿಯುತ್ತಲ್ಲ ನೀರು, ಅವಾಗ ಇಷ್ಟು ಎಕ್ಸ್ಪೋಸ್ ಆಗುತ್ತೆ ನೋಡಿ, ಇಷ್ಟು ಭೂಮಿನೂ ಎಕ್ಸ್ಪೋಸ್ ಆಗುತ್ತೆ. ಅದನ್ನ ನಾವು ಹಿಂದೆ ಸರಿಯೋದನ್ನ ಎಬ್ ಅಂತ ಕರಿತೀವಿ, ಲೋ ಟೈಡ್ ಅಂತ ಕರಿತೀವಿ. ನೋಡಿ ಇಲ್ಲಿ ಲೋ ಟೈಡ್, ಇಲ್ಲಿ ಲೋ ಟೈಡ್ ಮತ್ತು ಎಬ್ ಇಲ್ಲಿ ಮಾರ್ಕ್ ಮಾಡ್ತೇವೆ ನೋಡಿ ಕೆಳಗಡೆ. ಅದನ್ನ ಕನಿಷ್ಠ ಉಬ್ಬರವಿಳಿತಗಳು ಅಂತ ಕರಿತೀವಿ. ಅಂದ್ರೆ ಕಡಿಮೆ ಆಗಿದೆ ನೀರು, ಹಿಂದಕ್ಕೆ ಹೋಗಿದೆ, ಅಂದ್ರೆ ಹಿಂದಕ್ಕೆ ಸರಿದಿದೆ ಅಷ್ಟೇ. ಓಕೆ, ಸೊ ನಾವು ಕಟ್ಕೊಳ್ಳಿ ಫ್ಲಡ್ ಎಬ್, ಫ್ಲಡ್ ಎಬ್. ಈ ಪ್ರದೇಶದ ನಾವು ಲಿಟೋರಲ್ ಪ್ರದೇಶ ಅಂತ ಕರಿತೀವಿ. ಈ ಪ್ರದೇಶ ನಾವು ಲಿಟೋರಲ್ ಪ್ರದೇಶ, ಇದು ಕರಾವಳಿ ಪ್ರದೇಶ ಏನಿದೆಯಲ್ಲ, ದಿಸ್ ಕಾಲ್ಡ್ ಲಿಟೋರಲ್, ಕರಾವಳಿ ಲಿಟೋರಲ್ ಪ್ರದೇಶ. ಹೈ ಟೈಡ್ ಮತ್ತು ಲೋ ಟೈಡ್ ಮಧ್ಯೆ ಏನು ಅಂತರ ಇರುತ್ತಲ್ಲ, ಅದನ್ನ ನಾವು ಟೈಡಲ್ ರೇಂಜ್, ಅಂತರ, ಉಬ್ಬರವಿಳಿತಗಳ ಅಂತರ ಅಂತ ಕರಿತೀವಿ, ರೇಂಜ್ ಆಯ್ತಾ, ಟೈಡಲ್ ರೇಂಜ್. ಅದನ್ನು ಗಮನಿಸಿ. ಸೊ ಅದು ಸ್ವಲ್ಪ ಜನ ಕಾಣ್ತಾ ಇಲ್ಲ, ನಾನು ಹಿಂದೆ ಹೇಳ್ಕೋದ್ರಿಂದ ಸ್ವಲ್ಪ ನಾನು ಸರಿತಾ ಇದ್ದೀನಿ ನೋಡಿ ಆ ಕಡೆಗೆ. ಸೊ ಈ ಭಾಗ ಓಕೆ, ಟೈಡಲ್ ರೇಂಜ್. ಸೊ ಒಂದು ನಿಮಿಷ, ನಾನು ಅದನ್ನು ಸರಿಪಡಿಸ್ತೀನಿ ನೋಡಿ, ಇದನ್ನ ಈ ಇಮೇಜ್ನ. ಒಂದು ನಿಮಿಷ ಎಲ್ಲರೂ ಗಮನಿಸಬೇಕು. ಈ ಎಲ್ಲರಿಗೂ ಕಾಣುತ್ತೆ ನೋಡಿ. ಲಿಟೋರಲ್ ಪ್ರದೇಶ ಇದೆ, ಇದು ಎಬ್ ಟೈಡ್, ಕನಿಷ್ಠ ಉಬ್ಬರವಿಳಿತಗಳು. ಈಗ ಎಲ್ಲರಿಗೂ ಕಾಣ್ತಾ ಇದೆಯಲ್ಲ, ಇದನ್ನು ಗಮನಿಸಿ, ಗೊತ್ತಾಯ್ತಲ್ಲ ಎಲ್ಲರಿಗೂ ನೋಡಿ. ಹೈ ಟೈಡ್, ಲೋ ಟೈಡ್, ಅವೆರಡರ ಮಧ್ಯೆ ಇರೋದನ್ನ ಟೈಡಲ್ ರೇಂಜ್ ಅಂತ ಕರಿತೀವಿ, ಅಂತರ, ಅಂತರ. ಅವೆರಡರ ಮಧ್ಯೆ ಇದು ಇದೆಯಲ್ಲ, ಹೈ ಟೈಡ್ ಮತ್ತು ಲೋ ಟೈಡ್ ಮಧ್ಯೆ ಈ ಪ್ರದೇಶಕ್ಕೆ ಅಂತ ಕರಿತೀವಿ ಕರಾವಳಿ, ಕಡಲು, ಲಿಟೋರಲ್ ವಲಯ, LITTORAL, ಲಿಟೋರಲ್ ವಲಯ. ಅದನ್ನು ಸರಿಪಡಿಸ್ತೀನಿ, ಅದು ಏನಾಗುತ್ತೆ ವಿಡಿಯೋದಲ್ಲಿ ರೆಕಾರ್ಡ್ ಆಗ್ಬಿಡೋದ್ರಿಂದ ನಿಮ್ಗೆ ಆಮೇಲೆ ಸಮಸ್ಯೆ ಆಗುತ್ತೆ ಓದಕ್ಕೆ. ಲಿಟೋರಲ್ ವಲಯ ಯಾವುದು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕು. ಈಗ ನೋಡಿ, ಇದು ಲಿಟೋರಲ್ ಪ್ರದೇಶ, ಇಲ್ಲಿಂದ ಇಲ್ಲಿವರೆಗೆ ಲಿಟೋರಲ್ ಪ್ರದೇಶ, ಇಲ್ಲಿಂದ ನೋಡಿ, ಇಲ್ಲಿಂದ ಶುರುವಾಗಿ ಆರೋ ಮಾರ್ಕ್ ಆಗ್ತದೆ ನೋಡಿ, ಇಲ್ಲಿವರೆಗೆ. ಸೊ ನೀವು ಇದನ್ನ ಗಮನಿಸಬೇಕು ಆಯ್ತಾ, ಹೈ ಟೈಡ್ ಲೋ ಟೈಡ್ ಆಗ್ತಾ ಇರೋದನ್ನ ಗಮನಿಸಬೇಕು. ಸೊ 3 ಬಲಗಳು ಅಂತ ಹೇಳಿದೀನಿ ನೋಡಿ. ಒಂದು ಸೂರ್ಯನ ಬಲ, ಸೂರ್ಯ ನಮ್ಮ ನಕ್ಷತ್ರ, ಸೂರ್ಯನಿಂದ ಬರುವಂತ ಗುರುತ್ವಾಕರ್ಷಣ ಬಲದಿಂದನೂ ನಮ್ಗೆ ಟೈಡ್ ಆಗುತ್ತೆ, ಅದನ್ನ ಸೋಲಾರ್ ಟೈಡ್ ಅಂತ ಕರಿತೀವಿ. ಸನ್ನಿಂದ ಆಗೋ ಟೈಡ್ ನ ನಾವು ಸೋಲಾರ್ ಟೈಡ್ ಅಂತ ಬರೀತಾ ಇದ್ದೀವಿ ನೋಡಿ, ಗಮನಿಸಿ. ಚಂದ್ರನಿಂದ ಆಗುವಂತ ಟೈಡ್ ನ ಲೂನಾರ್ ಟೈಡ್ ಅಂತ ಕರಿತೀವಿ, ಗಮನಿಸಿ. 2 ತರ ಟೈಡ್ಸ್. ಫಸ್ಟ್ ಮೊದಲಿಗೆ ಚಂದ್ರನಿಂದ ಆಗೋದು ಲೂನಾರ್ ಟೈಡ್, ಸೂರ್ಯನಿಂದ ಆಗೋದು ಸೋಲಾರ್ ಟೈಡ್. ಚೆನ್ನಾಗಿದೆಲ್ಲ ಹೆಸರು. ನೋಡಿ, ಲೂನಾರ್ ಟೈಡೇ ಜಾಸ್ತಿ, ಯಾಕೆಂದ್ರೆ ಚಂದ್ರ ನಮ್ಗೆ ಹತ್ರ ಇದೆ, ಇದು ನಮ್ಮ ಉಪಗ್ರಹ. ನಮ್ಮ ಉಪಗ್ರಹ ನಮ್ಗೆ ಹತ್ರ ಇರೋದ್ರಿಂದ ಜಾಸ್ತಿ ನಮ್ಗೆ ಟೈಡ್ಸ್ ಆಗಿದೆ ಮೂನಿಂದ. ನಾವು ಇಟ್ಕೊಳ್ಳಿ, ಸನ್ನಿಂದ ಮೂನಿಂದ ಅಂತ ಕೇಳಿದೆ, ಸನ್ನಿಂದ ಮೂನಿಂದ ಜಾಸ್ತಿ ಟೈಟ್ಸ್ ಆಗೋದು ಅಂತ ಕೇಳಿದ್ರೆ ಮೂನಿಂದ ಜಾಸ್ತಿ ಟೈಟ್ಸ್ ಆಗುತ್ತೆ. ಸನ್ ದೂರ ಇರೋದ್ರಿಂದ ಅದ್ರ ಪ್ರಭಾವ ಕಮ್ಮಿ ಆಯ್ತು. ಇದಿಷ್ಟಾಯ್ತು. ಎಲ್ಲಾ ತರ ನೀರಲ್ಲೂ ನಮ್ಗೆ ಟೈಟ್ಸ್ ಆಗುತ್ತೆ, ಆದ್ರೆ ಸಮುದ್ರ ಸಾಗರಗಳಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ, ವಾಲ್ಯೂಮ್ ಜಾಸ್ತಿ ಇರೋದ್ರಿಂದ ಟೈಟ್ಸ್ ನಮ್ಗೆ ಜಾಸ್ತಿ ಸಮುದ್ರದಲ್ಲಿ ನಾವು ಗಮನಿಸಬಹುದು. ನೋಡಿ, ಯಾವಾಗ ಸೂರ್ಯ ಮತ್ತು ಚಂದ್ರನ ಗುರುತ್ವಾಕರ್ಷಣೆ ಒಂದ್ ಕಡೆ ಇಳಿಯುತ್ತೆ, ಅವಾಗ ನಮ್ಮ ನೀರು ಇರುತ್ತಲ್ಲ, ಭೂಮಿ ಮೇಲೆ ನೀರು ಇರುತ್ತಲ್ಲ, ಅದ್ ಮೇಲೆ ಹೋಗ್ತಾ ಇದೆ ನೋಡಿ, ವಾಟರ್ ಲೆವೆಲ್ ಹೆಚ್ಚಾಗಿ ಹೋಗ್ತದೆ. ಅವಾಗ ಈ ಜಾಗ ನೋಡಿ, ಈ ಜಾಗ ಎಕ್ಸ್ ಅಂತ ಬರೀತಾ ಇದೆ ನೋಡಿ, ಈ ಜಾಗದಲ್ಲಿ ನಮಗೆ ಟೈಟ್ಸ್ ಕಾಣುತ್ತೆ. ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಭೂಮಿ ಏನ್ ಮಾಡುತ್ತೆ, ಅದರ ಆಪೋಸಿಟ್ ದಿಕ್ಕಲ್ಲಿ ಅದರ ಬಲ ಆಗುತ್ತೆ, ಅದು ಕೇಂದ್ರ ಅಪಗಾಮಿ ಬಲ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರಿತೀವಿ. ಇವಾಗ ಎಷ್ಟೊಂದ್ಸತಿ ನೋಡಿರ್ತೀರ ನೀವು, ಮಕ್ಕಳು ಏನಾದ್ರು ಅಂಗಡಿ ಹತ್ರ ಹೋಗ್ತಿದ್ದಂಗೆ, ಆಟ ಸಾಮಾನು ಅಂಗಡಿ ನೋಡ್ತಿಸ್, ಟಾಯ್ ಸ್ಟೋರ್ ನೋಡ್ತಿಸ್ ಹಿಡಿತಾವ ಆ ಕಡೆಗೆ, ಓ ನಮ್ಗೆ ಬೇಕದು ಅಂತ. ಅದು ಗುರುತ್ವಾಕರ್ಷಣ ಬಲ, ಅದು ಅಟ್ರಾಕ್ಷನ್. ಅದಕ್ಕೆ ಹಂಗೆ ಸೂರ್ಯ ಮತ್ತು ಚಂದ್ರನ ಗುರುತ್ವಾಕರ್ಷಣೆ ಬಂದಾಗ ನಮ್ಮ ಭೂಮಿ ಮೇಲೆ ಏನಾಗುತ್ತೆ, ನೀರ್ ಮೇಲೆ ಹೋಗುತ್ತೆ, ಮಕ್ಕಳು ಆ ಕಡೆಗೆ ಎಳಿತಾವೆ. ಪೇರೆಂಟ್ಸ್ ನೋಡಿರ್ಬೋದು ನೀವು, ಆದ್ರೂ ಅವರು ತಂದೆ ತಾಯಿ ಏನ್ ಮಾಡ್ತವೆ, ಇನ್ನೊಂದು ದಿಕ್ಕಿಗೆ ಎಳಿತಾರೆ ಅವ್ರನ್ನ, ಬನ್ನಿ ವಾಪಸ್ ಬೇಡ ಇದು ಅಂತ. ನೋಡಿದಾರಲ್ಲ ಅದನ್ನ, ಆತರ. ಅದು ಕೇಂದ್ರ ಅಪಗಾಮಿ ಬಲ, ಇನ್ನೊಂದು ದಿಕ್ಕಿಗೆ ಬಲ ಎಕ್ಸಾಕ್ಟ್ ಮಾಡ್ಬೇಕಾಗುತ್ತೆ, ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಅವಾಗ್ಲೂ ಇಲ್ಲಿ ನೀರ್ ಮೇಲೆ ಹೋಗುತ್ತೆ. ಇದನ್ನ ಎಕ್ಸ್ ಡ್ಯಾಶ್ ಅಂತ ಕರೆಯೋಣ. ಇಲ್ಲಿ ಎಕ್ಸ್ ಮತ್ತು ಎಕ್ಸ್ ಡ್ಯಾಶ್ ನೋಡಿ, ಗಮನಿಸಿ. ಒಂದ್ ಕಡೆ ಇಲ್ಲಿ ಮೇಲೆ ಹೋದ್ರೆ ನೀರು, ಇನ್ನೊಂದ್ ಕಡೆ ಮೇಲೆ ಇಲ್ಲಿ ಹೋಗುತ್ತೆ, ಇದು ಎಕ್ಸ್ ಡ್ಯಾಶ್, ಇದು ಇಲ್ಲಿ ಗಮನಿಸಿ.
ಎರಡು ಕಡೆ ನೀರು ಮೇಲೋಗುತ್ತೆ. ಗೊತ್ತಾಯ್ತಲ್ಲ? ಎಂತ ನೋಡಿ, ಇಲ್ಲಿ ಸ್ವಲ್ಪ ರೆಡ್ ಅಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ, ಅಥವಾ ಹೈಲೈಟ್ ಮಾಡ್ತೀನಿ ನೋಡಿ. ಅಂದ್ರೆ ಈ ಪ್ರದೇಶದಲ್ಲಿ ನೀರು ಮೇಲೋದ್ರೆ ಹಂಗೆ ಈ ಪ್ರದೇಶದಲ್ಲಿ ಮೇಲೋಗುತ್ತೆ ನೀರು. ಗೊತ್ತಾಯ್ತಲ್ಲ? ಕರಾವಳಿ ತೀರದಲ್ಲಿ ಎರಡು ಕಡೆ ನಮ್ಗೆ ನೀರು ಮೇಲೋಗುತ್ತೆ. ಈಗ ಕಾಣುತ್ತೆ ನೋಡಿ ಎಲ್ಲರಿಗೂ ನಿಮ್ಗೆ ನೀಟಾಗಿ. ಯಾಕಂದ್ರೆ ಸ್ವಲ್ಪ ಬಣ್ಣಗಳು ನಾವು ತಗೊಳ್ಬೇಕಾದ್ರೆ ನೋಡಿ, ರೆಡ್ ಇಲ್ಲಿ ರೆಡ್ ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಎಕ್ಸ್ ಅಲ್ಲಿ ಐಟೈಡ್ ಆದ್ರೆ ಎಕ್ಸ್ ಡ್ಯಾಶ್ ಅಲ್ಲೂ ಐಟೈಡ್ ಆಗ್ತದೆ ನೋಡಿ. ಎರಡು ಕಡೆನೂ ಐಟೈಡ್ ಆಗ್ತದೆ. ಎಲ್ಲರೂ ಗಮನಿಸಿ ಈಗ ನೋಡಿ, ಎರಡು ಕಡೆ ಐಟೈಡ್ ಆಗ್ತಾ ಇದೆ. ಯಾವಾಗ ಎರಡು ಕಡೆ ಐಟೈಡ್ ಆಗ್ತಾ ಇದೆ ನೋಡಿ, ಎರಡು ಕಡೆ ನೀರ್ ಮೇಲೆ ಹೋಗ್ತಾ ಇದೆ ಎಕ್ಸ್ ಮತ್ತೆ ಎಕ್ಸ್ ಡ್ಯಾಶ್ ಅಲ್ಲಿ. ಒಂದು ಸೂರ್ಯ ಮತ್ತು ಚಂದ್ರನ ಗುರುತ್ವಾಕರ್ಷಣ ಬಲ, ಇನ್ನೊಂದು ಕೇಂದ್ರಾಪಗಾಮಿ ಬಲದಿಂದ. ಯಾವಾಗ ಎರಡು ಕಡೆ ನೀರ್ ಮೇಲೆ ಹೋದಾಗ ಇಲ್ಲಿ ಎರಡು ಕಡೆ ಕಮ್ಮಿ ಆಗುತ್ತೆ ನೋಡಿ. ಇಲ್ಲಿ ನೀರು ಕಮ್ಮಿ ಆಗಿದೆ ನೋಡಿ, ಇಲ್ಲಿ ಮತ್ತೆ ಇಲ್ಲಿ ನೀರು ಕಮ್ಮಿ ಆಗಿದೆ ನೋಡಿ. ವೈ ಮತ್ತೆ ವೈ ಡ್ಯಾಶ್ ಅಲ್ಲಿ, ವೈ ಮತ್ತೆ ವೈ ಡ್ಯಾಶ್ ಭಾಗದಲ್ಲಿ ನೀರು ಕಮ್ಮಿ ಆಗಿದೆ ನೋಡಿ. ಅದನ್ನು ಲೋ ಟೈಡ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಸೊ ಯಾವಾಗ್ಲೂ ಒಂದು ಕ್ಷಣದಲ್ಲಿ ಎಲ್ಲಿ ಸೂರ್ಯ ಮತ್ತು ಚಂದ್ರನ ಪ್ರಮಾಣ ಗುರುತ್ವಾಕರ್ಷಣೆ ಜಾಸ್ತಿ ಇರುತ್ತೆ ಅಲ್ಲಿ ಹೈಟೈಡ್ ಆಗುತ್ತೆ. ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ಇನ್ನೊಂದು ಕಡೆ ಕೇಂದ್ರಾಪಗಾಮಿ ಬಲದಿಂದ ಹೈಟೈಡ್ ಆಗುತ್ತೆ. ಎರಡು ಕಡೆ ಹೈಟೈಡ್ ಆದ್ರೆ ಇನ್ನೆರಡು ಕಡೆ ಲೋ ಟೈಡ್ ಆಗುತ್ತೆ. ಅಂದ್ರೆ ರಬ್ಬರ್ ಬ್ಯಾಂಡ್ ತರ ಹಿಂಗೆ ನೀರು ಎರಡು ಕಡೆ ಹಿಂಗೆ ಹೋದಾಗ ಇನ್ನೆರಡು ಕಡೆ ಕಮ್ಮಿ ಆಗ್ಲೇಬೇಕು. ಸೊ ಭೂಮಿ ಮೇಲೆ ಏನ್ ನೀರಿದೆ ಅಷ್ಟೇ ಕಾನ್ಸ್ಟೆಂಟ್ ಇರುತ್ತೆ. ಅದೇ ನೀರು ಸೂರ್ಯ ಮತ್ತು ಚಂದ್ರನ ಗುರುತ್ವಾಕರ್ಷಣೆಗೆ ಮತ್ತು ಪೃಥ್ವಿಯ ಕೇಂದ್ರ ಅಪಗಾಮಿ ಬಲಕ್ಕೆ ಹೋದ್ರೆ ಮೇಲೆ ಹೋದ್ರೆ ಇನ್ನೆರಡು ಕಡೆ ನೀರು ಕಮ್ಮಿ ಆಗುತ್ತೆ. ಸೊ ಟೈಡ್ಸ್ ಆಗೋದು ಯಾವ್ದ್ರಿಂದ ನೋಡಿ, ಈ ಮೂರು ನಾವು ಕಟ್ಕೊಳ್ಬೇಕು. ಸೂರ್ಯನ ಗುರುತ್ವಾಕರ್ಷಣೆ, ಚಂದ್ರನ ಗುರುತ್ವಾಕರ್ಷಣೆ ಮತ್ತು ಪೃಥ್ವಿಯ ಕೇಂದ್ರ ಅಪಗಾಮಿ ಬಲ. ಗೊತ್ತಾಯ್ತಲ್ಲ? ತುಂಬಾ ಸುಲಭವಾಗಿ ಹೇಳಿದ್ದೀನಿ ನಾನು. ಎರಡು ಕಡೆ ನೀರು ಮೇಲೆ ಹೋದ್ರೆ ಇನ್ನೆರಡು ಕಡೆ ನೀರು ಕಮ್ಮಿ ಆಗುತ್ತೆ ಆತರ. ಸೊ ಭೂಮಿ ಮೇಲೆ ಏನ್ ನೀರಿದೆ ಅದು ಕಾನ್ಸ್ಟೆಂಟ್ ಇರುತ್ತೆ. ಅದು ಗ್ರಾವಿಟಿಗೆ ಮತ್ತು ಕೇಂದ್ರ ಅಪಗಾಮಿ ಬಲಕ್ಕೆ ವ್ಯತ್ಯಾಸ ಬರುತ್ತೆ. ಸೊ ಸೂರ್ಯ ಮತ್ತು ಚಂದ್ರನಲ್ಲಿ ಯಾವ್ದ್ರ ಪ್ರಭಾವ ಜಾಸ್ತಿ ಅಂದ್ರೆ ನೀವು ಹೇಳ್ಬೇಕು ಮೂನ್ದು ಪ್ರಭಾವ ಜಾಸ್ತಿ, ಲೂನಾರ್ ಟೈಡ್ ಜಾಸ್ತಿ. ಇಲ್ಲಿ ನೋಡಿ, ಇಲ್ಲೊಂದು ಕರಾವಳಿ ತೀರದಲ್ಲಿ ನಾವು ಒಬ್ಬರನ್ನ ಕಳಿಸಿದ್ವಿ ನೋಡಿ, ಇಲ್ಲಿ ಗಮನಿಸಿದಿನ. ಓಕೆ, ಅವ್ರನ್ನ ಝೂಮ್ ಮಾಡ್ತೀವಿ ನೋಡಿ. ಇಲ್ಲಿ ಇವ್ರನ್ನ ನೋಡಿ, ಇಲ್ಲೊಬ್ರು ಹೋಗಿದ್ದಾರೆ ನೋಡಿ. ಇಲ್ಲಿ ಮೆಜರ್ ಮಾಡೋಕ್ಕೆ ಹೈಟ್ ಮೆಜರ್ ಮಾಡೋಕ್ಕೆ ಅವರೇ ಆಲ್ರೆಡಿ ಇದ್ದಾರೆ. ಆ ಅಡಿಯಿಂದ ಇಲ್ಲಿ ತಗೊಳ್ಳಿ, ಗಮನಿಸಿ ಆಯ್ತಾ, ಎಷ್ಟು ನೀರು ಹೋಗುತ್ತೆ ಅಂತ ನೋಡೋಣ. ಇಲ್ಲೊಬ್ರು ನಿಂತಿದ್ದಾರೆ ನೋಡಿ, ಇದು ಲೈಟ್ ಹೌಸ್ ಇದೆ ನೋಡಿ. ಇಲ್ಲಿ ಲೈಟ್ ಹೌಸ್ ಗೊತ್ತಾಯ್ತಲ್ಲ? ಯಾವ ರೀತಿ ಕಾಣ್ತಾ ಇದೆ ಗೊತ್ತಾಯ್ತಲ್ಲ ನಿಮಗೆ? ಕರಾವಳಿ ತೀರದಲ್ಲಿ ನೀರು ಎಲ್ಲಿದೆ ನೋಡಿ, ಇಲ್ಲೆಲ್ಲೋ ಇದೆ ಈಗ ನೀರು. ಇಷ್ಟಿದೆ ನೋಡಿ, ಅಲ್ಲೆಲ್ಲೋ ಇದೆ ನೀರು, ಇಲ್ಲಿದೆ. ಈಗ ನೋಡಿ ಎಷ್ಟು ಬೇಗ ಲೋ ಟೈಡ್ ಇಂದ ಹೆಂಗ್ ನೀರು ಬರುತ್ತೆ ನೋಡಿ. ಈಗ ಮೇಲಕ್ಕೆ ನೋಡಿ, ಇಲ್ಲಿ ಬಂದಿದೆ ನೋಡಿ. ಈಗ ಲೋ ಟೈಡ್ ಎಷ್ಟು ಹೈಟ್ ಬಂದಿದೆ ನೋಡಿ. ಈಗ ಹತ್ತತ್ರ ಇಲ್ಲಿ ನೋಡಿ, ಈಗ ಎಷ್ಟು ಬಂದಿದೆ ನೋಡಿ. ಈಗ 28 ಫೀಟ್ ಅಷ್ಟು ನೀರು ಮೇಲೆ ಬಂದಿದೆ ನೋಡಿ. ಇಲ್ಲಿ ಅವ್ರು ಬಂದಿದೆ ನೋಡಿ. ಅವ್ರು ವಾಪಸ್ ಬಂದಿದ್ದಾರೆ ಇಲ್ಲಿಗೆ. ಅಲ್ಲಿ ನಿಂತಿದ್ದವ್ರು ಕರೆಕ್ಟ್ ನೀರು ಮುಳುಗೋಗಿದೆ ನೋಡಿ. ಇದು ಗೊತ್ತಾಯ್ತಾ ಯಾರಿಗೂ? ಹೈಟೈಡ್ ಅಂದ್ರೆ ಎಷ್ಟು ನೀರ್ ಮೇಲೆ ಬಂದ್ಬಿಡುತ್ತೆ. ವಾಟರ್ ಲೆವೆಲ್ ಚೇಂಜ್ ಆಗುತ್ತೆ ಅಷ್ಟೇ. ವಾಟರ್ ಲೆವೆಲ್ ಚೇಂಜ್ ಆಗುತ್ತೆ. ಹೈಟೈಡ್ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಲೋ ಟೈಡ್ ನೋಡಿ, ಮತ್ತೆ ಲೋ ಟೈಡ್ ಆಯ್ತು ನೋಡಿ. ಎಲ್ಲವರೆಗೂ ಹೊಟ್ಟೋಗಿದೆ ನೀರು. ಇದೆ ಟೈಡ್ಸ್ ಅಂದ್ರೆ. ಗೊತ್ತಾಯ್ತಲ್ಲ? ಒಳ್ಳೆ ಮೇಜರ್ ತೋರಿಸಿದ್ವಿ ನಾವು. ಈ ತರ ಕೆಲಸಗಳು ಮಾಡ್ತಾ ಇರ್ತೀವಿ, ಎಲ್ಲ ಕಡೆ ಫೋಟೋ ತೆಗೆಯೋದು, ವಿಡಿಯೋ ಮಾಡೋದು, ಅದನ್ನ ತೋರಿಸೋದು ನಿಮ್ಗೆ. ಗೊತ್ತಾಯ್ತಲ್ಲ? ಇನ್ನೊಂದು ಜಾಗ ನೋಡಿ, ಇಲ್ಲಿ ಇಬ್ರು ನಿಲ್ಸಿದೀವಿ ನೋಡಿ. ಇಲ್ಲಿ ಮಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಇವರು ಗಲಾಟೆ ಮಾಡ್ತಾ ಇದ್ರು ಅಂದ್ಬಿಟ್ಟು ಇಲ್ಲಿ ಸಮುದ್ರದಲ್ಲಿ ಕೂರಿಸಿದೀವಿ ಅವ್ರನ್ನ ನೋಡಿ. ಇಲ್ಲಿ ಸ್ನಾರ್ಕಲ್ ಕೊಟ್ಟಿದೀವಿ ಅವ್ರಿಗೆ. ಸೊ ಹೆಂಗ್ ಕಾಣೋದು ನೋಡಿ, ಅಲ್ಲಿ ಎಷ್ಟು ಅವ್ರು ಹಿಡಿತಾ ಇದ್ದಾರೆ ಹೈಟ್ ಕರಾವಳಿ ತೀರದಲ್ಲಿ ನೋಡಿ. ಎಲ್ಲಿ ಮುಳುಗೋದ್ರು ಅವ್ರಿಗೆ. ಗೊತ್ತಾಯ್ತಲ್ಲ? ಆ ರೀತಿ ವಾಟರ್ ಲೆವೆಲ್ ಹೆಚ್ಚಾಗುತ್ತೆ, ಕಡಿಮೆ ಆಗುತ್ತೆ. ಲೋ ಟೈಡ್ ಹೈ ಟೈಡ್ ನಾವು ಮೆಜರ್ ಮಾಡ್ತೀವಿ ಈ ತರ. ಗೊತ್ತಾಯ್ತಲ್ಲ? ಕರಾವಳಿ ತೀರದಲ್ಲಿ. ಹಂಗೆ ಇಲ್ಲೊಂದ್ ಕಡೆ ಅದ್ರ ಉಪಯೋಗಗಳು ನೋಡೋಣ. ಟೈಡ್ಸ್ದು ಉಪಯೋಗಗಳು ಏನು ಅಂದ್ರೆ, ಮುಖ್ಯವಾಗಿ ಯಾವಾಗ ನೀರು ಮೇಲ್ ಬಂದು ಕೆಳಗಡೆ ಹೋಗುತ್ತಲ್ಲ, ಅವಾಗ ನಾವು ಕರಾವಳಿ ತೀರದಲ್ಲಿ ಇರುತ್ತಲ್ಲ ಕಸ, ಅದೆಲ್ಲ ತೆಗೆದು ಬಿಡುತ್ತದೆ. ಸೊ ಉಬ್ಬರವಿಳಿತಗಳು ನಮ್ಮ ಕರಾವಳಿ ತೀರದಲ್ಲಿ ಅಂದ್ರೆ ಲಿಟೋರಲ್ ಪ್ರದೇಶದಲ್ಲಿ ಇದ್ದಂತ ಕಸಗಳನ್ನ ತೆಗೆಯುತ್ತೆ. ಹಂಗಂತ ನಾವು ಹೋಗಿ ಸಮುದ್ರದಲ್ಲಿ ತೀರದಲ್ಲಿ ಕಸ ಹಾಕಿ ಅಂತ ಹೇಳ್ತಾ ಇಲ್ಲ ನಾನು. ಗೊತ್ತಾಯ್ತಲ್ಲ? ಸಮುದ್ರದ ತೀರದಲ್ಲಿ ನಾವು ಯಾವುದೇ ರೀತಿಯಾದ ಕಸಗಳನ್ನ ಹಾಕ್ಬಾರ್ದು. ಇನ್ ಕೇಸ್ ಅದೇನಾದ್ರು ನಾವು ಹಾಕಿದಾಗ ಅದನ್ನ ತಗೊಂಡೋಗುತ್ತೆ ಎಲ್ಲಿಗೆ? ಸಮುದ್ರ ಒಳಕ್ಕೆ. ಅದನ್ನ ತಗೊಂಡೋಗಿ ಎಲ್ಲೋ ಒಳಗೆ ಎಳ್ಕೊಂಡು ಹೋಗ್ಬಿಡುತ್ತೆ. ಇದೆಲ್ಲ ಇರುತ್ತಲ್ಲ, ಪ್ಲಾಸ್ಟಿಕ್ ಎಲ್ಲ ತೇಲ್ತಾ ಇರುತ್ತೆ. ಅದರಿಂದ ಓಷನ್ ಕರೆಂಟ್ಸ್ ನ ಮುಂದಕ್ಕೆ ತಗೊಂಡು ಹೋಗ್ತವೆ. ಓಷನ್ ಕರೆಂಟ್ಸ್ ಅಲ್ಲಿಂದ, ನಾನು ಲಾಸ್ಟ್ ಕ್ಲಾಸ್ ಹೇಳ್ತಾ ಇದ್ದೆ ಗಾರ್ಬೇಜ್ ಪ್ಯಾಚ್ ಅಂತ. ಓಷನ್ ಕರೆಂಟ್ಸ್ ನ ಅದನ್ನ ತಗೊಂಡೋಗಿ ಎಲ್ಲೋ ಒಂದ್ ಕಡೆ ಸಂಗ್ರಹ ಮಾಡ್ಕೋತಾರೆ. ಸೊ ಆ ಸರಿಗಳು ನಾವು ಕರಾವಳಿ ತೀರದಲ್ಲಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಸೊ ಟೈಡ್ಸ್ ಕೂಡ ನಮಗೆ ಅದನ್ನ
ಸ್ವಚ್ಛವಾಗಿ ಇಟ್ಕೊಳ್ಳೋಕೆ ಸಹಾಯ ಮಾಡ್ತವೆ. ಇನ್ನೊಂದು ಪೌಷ್ಟಿಕಾಂಶಗಳನ್ನ ತರ್ತವೆ. ಕರಾವಳಿ ತೀರಕ್ಕೆ ಉಬ್ಬರ ಬೆಳಿತಿಗಳು ನೀರಿನಲ್ಲಿ ಪೌಷ್ಟಿಕಾಂಶಗಳನ್ನ ತಂದಾಕ್ತವೆ. ಆ ಥರ ಆದಾಗ ಏನಾಗುತ್ತೆ, ಯಾವಾಗ ಪೌಷ್ಟಿಕಾಂಶಗಳಿರುತ್ತೆ, ನೀರು ಇರುತ್ತಲ್ಲ ಕರಾವಳಿ ತೀರದಲ್ಲಿ, ಏನು ಅದನ್ನ ಪೌಷ್ಟಿಕಾಂಶಗಳೆಲ್ಲ ಇರೋದ್ರಿಂದ ಎಷ್ಟೊಂದು ಏಡಿ ಎಲ್ಲ ಬರ್ತವೆ, ನೋಡಿರ್ಬೋದು ನೀವು. ಕ್ರಾಬ್ಸ್ ಬರ್ತವೆ, ಅದನ್ನ ತಿನ್ನೋ ಪಕ್ಷಿಗಳು ಬರ್ತವೆ, ನೋಡಿರ್ಬೋದು ನೀವು. ಅದೇ ಒಂದು ಜೀವ ವ್ಯವಸ್ಥೆ ಶುರುವಾಗುತ್ತೆ ಕರಾವಳಿ ತೀರದಲ್ಲಿ. ಕೋಸ್ಟಲ್ ಇಕೋಸಿಸ್ಟಮ್, ಪರಿಸರ ವ್ಯವಸ್ಥೆ. ಹಂಗೆ ಮ್ಯಾಂಗ್ರೂವ್ ಗಿಡಗಳು ಇರೋದೇ ಇಲ್ಲಿ. ಹೈಟೈಡ್ ಮತ್ತು ಲೋಟೈಡ್ ಪ್ರದೇಶದಲ್ಲೇ ಮ್ಯಾಂಗ್ರೂವ್ ಗಿಡಗಳು ಬೆಳೆಯೋದು. ಅದಕ್ಕೆ ಮ್ಯಾಂಗ್ರೂವ್ ಕಾಡನ್ನು ನಾವು ಅದರಲ್ಲಿ ಬರೀಬೇಕಾಗಿತ್ತು, ನಾನು ಮೆನ್ಷನ್ ಮಾಡ್ತೀನಿ ಇಲ್ಲಿ. ಮ್ಯಾಂಗ್ರೂವ್ ಕಾಡುಗಳನ್ನು ನಾವು ಟೈಡಲ್ ಫಾರೆಸ್ಟ್ ಅಂತ ಕರಿತೀವಿ. ಮ್ಯಾಂಗ್ರೂವ್ ಗಿಡಗಳು ಬೆಳೆಯೋದೇ ಉಬ್ಬರ ಬೆಳಿತೆಗಳಲ್ಲಿ. ಟೈಡಲ್ ಫಾರೆಸ್ಟ್ ಅಥವಾ ಲಿಟೋರಲ್ ಫಾರೆಸ್ಟ್ ಅಂತ ನಾನು ಹಲವಾರು ತರಗತಿಗಳಲ್ಲಿ ಹೇಳಿದ್ದೀನಿ. ಓಕೆ, ಮ್ಯಾಂಗ್ರೂವ್ ಗಿಡಗಳು ಬೆಳೆಯೋ ಪ್ರದೇಶ ಇದೆ. ಹೈಟೈಡ್ ಲೋಟೈಡ್ ಮಧ್ಯೆ ಬೆಳೆಯೋದು. ಇದು ಕರಾವಳಿ ತೀರದಲ್ಲಿ ಒಂದು ಪರಿಸರ ವ್ಯವಸ್ಥೆ ಶುರುವಾಗುತ್ತೆ. ಹಂಗೆ ಈ ತರ ಟೈಡ್ಸ್ ಆಗೋದ್ರಿಂದ ಏನಾಗುತ್ತೆ, ನೀರು ಒಳಗೆ ಬರುತ್ತಲ್ಲ, ಅವಾಗ ಏನಾಗುತ್ತೆ, ಎಷ್ಟೋ ಕಡೆ ಬ್ಯಾಕ್ ವಾಟರ್ಗಳು, ಇನ್ನೀರು, ನೈಡನ ಕೇರಳ ಕರಾವಳಿ ತೀರದಲ್ಲಿ ಮತ್ತು ಕರ್ನಾಟಕ ಕರಾವಳಿ ತೀರದಲ್ಲೆಲ್ಲ ನೀರು ಒಳಗೆ ಬರೋದ್ರಿಂದ ಎಷ್ಟೋ ತಗ್ಗು ಪ್ರದೇಶಗಳಲ್ಲಿ ಮೀನುಗಾರರಿಗೆ ಮೀನು ಸಿಗುತ್ತೆ. ಫಿಶರ್ಮೆನ್ಸ್ ಏನ್ ಮಾಡ್ತಾರೆ, ಹೈ ಟೈಡ್ ಬಂದಾಗ ಮೀನು ಒಳಗೆ ಬರುತ್ತೆ ಈ ಕಡೆಗೆ, ಅವು ಮೀನು ಹಿಡಿತಾರೆ. ಹಂಗೆ ಎಷ್ಟೊಂದು ಸತಿ ಹಡಗುಗಳು ಬಂದರುಗಳು ಬರೋದಕ್ಕೆ ಮತ್ತು ಬಂದರುಗಳಿಂದ ಹೋಗೋಕ್ಕೆ ಹೈಟೈಡ್ ವೇಟ್ ಮಾಡ್ತಾ ಇರ್ತವೆ. ಕರಾವಳಿ ತೀರದಲ್ಲಿ ನೋಡ್ಬೇಕಾದ್ರೆ ಶಿಪ್ಸ್ ಬರೋಕ್ಕೆ ಮತ್ತು ಹೋಗೋಕ್ಕೆ, ವಾಣಿಜ್ಯಕ್ಕೆ, ಟ್ರೇಡ್ಗೋಸ್ಕರ ಹೈಟೈಡ್ ವೇಟ್ ಮಾಡ್ತಾವೆ ಕರಾವಳಿ ತೀರದಲ್ಲಿ. ಹಂಗೆ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ಬೋದು. ಟೈಡ್ಸ್ ಇಂದ ನಾವು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ಬೋದು. ಅದನ್ನ ಹೇಳ್ತೀನಿ ನನಗೆ ಈಗ ಯಾವ ರೀತಿ ಅಂತ, ಗೊತ್ತಾಯ್ತಲ್ಲ. ಸೊ ಕರಾವಳಿ ತೀರದಲ್ಲಿರುವಂತ ಏನು ಟೈಡ್ಸ್ ಗಳಿಂದ ತುಂಬಾ ಉಪಯೋಗಗಳಿವೆ. ಇಲ್ಲಿ ಗಮನಿಸಿ ಅದನ್ನ. ನೆಕ್ಸ್ಟ್ ಇಲ್ಲಿ ನೋಡಿ, ಇದೊಂದು ಜಾಗದಲ್ಲಿ ನೋಡಿ, ಹಿಂಗ್ ನೀರ್ ಮೇಲೆ ಹೋಯ್ತು ನೋಡಿ, ಅವಾಗ ಶಿಪ್ ಹೋಗುತ್ತಲ್ಲ, ಅವಾಗ ಶಿಪ್ ಓಡಾಡಕ್ಕೆ ನೀರ್ ಬೇಕು ನೋಡಿ. ಹೈಟೈಡ್ ಇಂದ ಲೋಟೈಡ್ ಹೋಗ್ತಾ ಇದೆ ನೋಡಿ. ಈಗ ಲೋಟೈಡ್ ಹೋಗ್ತಾ 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 ನೋಡಿ ಏನಾಗುತ್ತೆ, ಕೆಳಗಂತ ಮತ್ತೆ ಹೈಟೈಡ್ ಆಯ್ತು. ಈ ತರ ಹೈಟೈಡ್ ಬಂದಾಗ ಎಲ್ಲ ಶಿಪ್ಸ್ ಮೂವ್ಮೆಂಟ್ ಇರುತ್ತೆ, ಗೊತ್ತಾಯ್ತಲ್ಲ. ಲೋಟೈಡ್ ಅಲ್ಲಿ ಸುಮ್ಮನೆ ಇರ್ತಾವೆ ಶಿಪ್ಸ್ ಎಲ್ಲ. ನೋಡಿ ಇಲ್ಲೇ ಇದೆ ಶಿಪ್, ಹೋಗುತ್ತೆ ನೋಡಿ, ಹೋಯ್ತು, ಗೊತ್ತಾಯ್ತಲ್ಲ. ಈ ತರ ಹಿಂಗೆ ಇಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋದು ನೋಡಿ. ಸೊ ಇಲ್ಲಿ ಗಮನಿಸಿ ಎಲ್ಲರೂ, ಹೈಟೈಡ್ ಅಲ್ಲಿ ನೋಡಿ ನೀರು ಒಳಗೆ ಬಂದ್ಬಿಡುತ್ತೆ. ಹೈಟೈಡ್ ಅಲ್ಲಿ ಹಿಂಗೆ ಮೇಲ್ಗಡೆ ಫಸ್ಟ್ ಒಳಗೆ ಬಂದಿದ್ದು ಸಂಗ್ರಹ ಆಗುತ್ತೆ ನೀರು, ಅವಾಗ ಟರ್ಬೈನ್ ತಿರುಗುತ್ತೆ ನೋಡಿ. ಇಲ್ಲಿ ಆ ಟರ್ಬೈನ್ ಇಲ್ಲಿ ಜನರೇಟರ್ ಕನೆಕ್ಟ್ ಆಗಿದೆ, ಜನರೇಟರ್ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುತ್ತೆ. ಅದೇ ಲೋಟೈಡ್ ಆದಾಗ ಏನಾಗುತ್ತೆ, ನೀರು ಹೊರಟೋಗುತ್ತೆ. ಇಲ್ಲಿ ನೀರೆಲ್ಲ ಒಳಗೆ ಹೊರಟೋಗುತ್ತೆ. ಟೈಡ್ ಲೋಟೈಡ್ ಆದ ತಕ್ಷಣ ಎಲ್ಲ ಹೋಗುತ್ತೆ, ಅವಾಗ ಮತ್ತೆ ಟರ್ಬೈನ್ ತಿರುಗುತ್ತೆ, ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತೆ. ಗೊತ್ತಾಯ್ತಲ್ಲ, ಟೈಡಲ್ ಎನರ್ಜಿ ಅಂದ್ರೆ ಇದೆ. ಕರಾವಳಿ ತೀರದಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಬಹುದು ನಾವು ಟೈಡ್ಸ್ ಇಂದ. ಓಕೆ, ಸೊ ನಾವು ಕಟ್ಕೊಳ್ಳಿ, ಸೂರ್ಯನ ಗುರುತ್ವಾಕರ್ಷಣೆ, ಚಂದ್ರನ ಗುರುತ್ವಾಕರ್ಷಣೆ ಇಂದ ನಮಗೆ ಉಬ್ಬರ ಬೆಳೆತಗಳಾಗುತ್ತೆ. ಹಂಗೆ ಕೇಂದ್ರ ಅಪಗಾಮಿ ಬಲ, ಪೃಥ್ವಿಯ ಕೇಂದ್ರ ಅಪಗಾಮಿ ಬಲ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಆಫ್ ದಿ ಅರ್ತ್. ಎರಡು ಕಡೆ ನೀರ್ ಲೆವೆಲ್ ಹೆಚ್ಚಾಗೋದ್ರಿಂದ ಇನ್ನೆರಡು ಕಡೆ ನೀರ್ ಲೆವೆಲ್ ಕಮ್ಮಿ ಆಗುತ್ತೆ. ಓಕೆ, ಎರಡು ಹೈಟೈಡ್ ಎರಡು ಲೋಟೈಡ್ ಆಗ್ತಾ ಇರುತ್ತೆ ಯಾವಾಗಲೂ. ಈ ಕ್ಷಣ ನಾವು ಮಾತಾಡ್ತಾ ಇದೀವಲ್ಲ, ಇವಾಗ ಹೈಟೈಡ್ ಎರಡು ಕಡೆ ಲೋಟೈಡ್ ಆಗ್ತಾ ಇರುತ್ತೆ, ಗೊತ್ತಾಯ್ತಲ್ಲ. ನೋಡಿ, ಸೊ ನಮ್ಗೆ ಜಾಸ್ತಿ ಟೈಡ್ಸ್ ಆಗೋದಿಲ್ಲ ಮೂನಿಂದ, ಅದಕ್ಕೆ ಅದನ್ನ ಲೂನಾರ್ ಟೈಡ್ಸ್ ಅಂತ ಕರಿತೀವಿ. ಸೊ ನಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಚಂದ್ರ ನಮ್ಮ ಉಪಗ್ರಹ, ಆಯ್ತಾ. ನಮ್ಮ ಉಪಗ್ರಹ ಏನಾಗಿದೆ, ಅದರದೇ ಆದಂತ ಸ್ವಂತ ಬೆಳಕಿಲ್ಲ, ಅದು ಸೂರ್ಯನ ಬೆಳಕನ್ನು ನಮ್ಮ ಕಡೆ ಪ್ರತಿಬಿಂಬಿಸುತ್ತೆ. ನಮ್ಮ ಚಂದ್ರ ಏನಿದೆಯಲ್ಲ, ನಮ್ಮ ಪೃಥ್ವಿ ಏನು ಪೃಥ್ವಿಗಿಂತ ತುಂಬಾ ಅದರ ಗಾತ್ರ ಕೂಡ ಕಮ್ಮಿ, ಗುರುತ್ವಾಕರ್ಷಣೆ ಕೂಡ ಕಮ್ಮಿ. ಅಂದ್ರೆ ಎಷ್ಟಪ್ಪ ಅಂದ್ರೆ, ಇವಾಗ ಅರ್ತ್ ಕಂಪೇರ್ ಮಾಡಿದ್ರೆ ಮೂನ್ ಸೈಜ್ 1/4, ಅರ್ಥದ್ದು 1/4 ಇದೆ ಮೂನ್, ಅಷ್ಟೇ ಅದು, ಗೊತ್ತಾಗಲ್ಲ. ಅಂದ್ರೆ ಅರ್ಥದ್ದು 1/4 ಇಸ್ ಮೂನ್. ಹಂಗೆ ನಮ್ಮ ಗುರುತ್ವಾಕರ್ಷಣೆ ಇದೆ, ಅದಕ್ಕಿಂತ 6 ಪಟ್ಟು ಕಮ್ಮಿ ಮೂನ್ ಗುರುತ್ವಾಕರ್ಷಣೆ, 1/6 ಮೂನ್ ಗುರುತ್ವಾಕರ್ಷಣೆ, ಗೊತ್ತಾಯ್ತಲ್ಲ. ಮೂನ್ ಅದರದ್ದೇ ಆದಂತ ವಾಯುಮಂಡಲ ಕೂಡ ಇಲ್ಲ. ಅಂದ್ರೆ ಏನರ್ಥ, ಅದು ಅದರ ಮೇಲೆ ಅದರ ಗುರುತ್ವಾಕರ್ಷಣೆ ಕಡಿಮೆ ಇರೋದ್ರಿಂದ ಗಾಳಿ ಆಗ್ಲಿ, ಅನಿಲಗಳಾಗ್ಲಿ, ಧೂಳಾಗ್ಲಿ ಏನೂ ಇಲ್ಲ. ಸೊ ಮೂನ್ಗೆ ವಾಯುಮಂಡಲ ಇಲ್ಲ. ಇದೆಲ್ಲ ನಾವು ಚಂದ್ರನ ತರಗತಿಯಲ್ಲಿ ನೋಡಿದ್ದೇವೆ. ತಾವೇನಾದ್ರು ಆ ಚಂದ್ರನ ತರಗತಿ ನೋಡಿಲ್ಲ ಅಂದ್ರೆ ಮತ್ತೆ ಅದನ್ನ ನೋಡಿ ದಯವಿಟ್ಟು, ಗೊತ್ತಾಯ್ತಲ್ಲ. ಯಾಕೆಂದ್ರೆ ಅದನ್ನೆಲ್ಲ ನಾವು ಇಲ್ಲಿ ಜಾಸ್ತಿ ನಾನು ಒಂದು ಚಿಕ್ಕದಾಗಿ ವಿವರಣೆ ಕೊಡ್ತೀನಿ, ಗೊತ್ತಾಯ್ತಲ್ಲ. ಆದ್ರೆ ನೀವು ಚಂದ್ರನ ಬಗ್ಗೆನೇ ಸಪರೇಟ್ ಆಗಿ ಒಂದು ತರಗತಿ ಮಾಡಿದ್ದೇನೆ ನಾನು, ಆಯ್ತಾ. ಅದ್ರ ಬಗ್ಗೆ ಇಲ್ಲಿ ಆಲ್ರೆಡಿ ಬರ್ತಿದ್ದೇನೆ. ತಾವು ಒಂದು ಬಾರಿ ಚಂದ್ರನ ಬಗ್ಗೆ ಏನು ನಾನು ತರಗತಿ ಮಾಡಿದ್ದೇನೆ ಕನ್ನಡದಲ್ಲಿ ಮತ್ತು ಇಂಗ್ಲಿಷಲ್ಲಿ, ಅದನ್ನ ತಪ್ಪದೆ ನೋಡಿ. ಇಲ್ಲಿ ನೋಡಿ, ಚಂದ್ರನ ವಿಕಾಸದ ಬಗ್ಗೆ ಹೇಳ್ಬಿಡ್ತೇನೆ. 4.5 ಬಿಲಿಯನ್ ವರ್ಷಗಳಿಂದ ಒಂದು ಈ ತರ ಶುದ್ಧ ಗ್ರಹ ಬಂದು ಭೂಮಿ ಬಿತ್ತು. ನಮ್ಮ ಪೃಥ್ವಿಗೆ ಬಂದು ಹೊಡೆದಾಗ ಅವಾಗೆಲ್ಲ ಕಲ್ಚೂರ್ ಆಗೋಯ್ತಲ್ಲ ನಮ್ಮ ಪೃಥ್ವಿಯಿಂದ ಮತ್ತು ಅದರದ್ದು.
ಅವೆಲ್ಲ ನಮ್ಮ ಪೃಥ್ವಿ ಸುತ್ತ ಆವರಿಸಿ ನೋಡಿ, ಇದಕ್ಕೆ ಒಂದಕ್ಕೊಂದು ಪರಸ್ಪರ ಗುರುತ್ವಾಕರ್ಷಣೆಯಾಗಿ ಸೇರಿ ಇವಾಗ ಚಂದ್ರ ಆಗಿದೆ. ಗೊತ್ತಾಯ್ತಲ್ಲ? 4.5 ಬಿಲಿಯನ್ ವರ್ಷಗಳಿಂದ ಒಂದು ದೊಡ್ಡ ಕ್ಷುದ್ರಗ್ರಹ ಬಂದು ಭೂಮಿ ಬಿತ್ತು. ಅದರಿಂದ ಸ್ಫೋಟ ಆಯಿತು. ಅದರಿಂದ ಬಂದಂತ ಚೂರು ಕಲ್ಲು ಎಲ್ಲ ಒಂದಕ್ಕೊಂದು ಪರಸ್ಪರ ಗುರುತ್ವಾಕರ್ಷಣೆಗೆ ಸೇರಿ ಈ ತರ ಚಿಕ್ಕದಾಗಿ ನಮ್ಮ ಸುತ್ತ ಒಂದು ಚಂದ್ರನಾಗಿ ವಿಕಾಸಗೊಂಡಿದೆ. ಇದು ನಮ್ಮ ಉಪಗ್ರಹ. ಗೊತ್ತಾಯ್ತಲ್ಲ? ಅಂದ್ರೆ ನಮ್ಮ ಉಪಗ್ರಹ ನೈಸರ್ಗಿಕವಾಗಿ ವಿಕಾಸಗೊಂಡಿರುವುದು. ಆಯ್ತಾ? ಸೊ ಇದನ್ನ ನಾವೊಂದು ಚಿತ್ರದ ಮುಖಾಂತರ ತೋರಿಸ್ತಾ ಇದ್ದೇನೆ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಆ ಕ್ಷುದ್ರ ಗ್ರಹ ಬಂದು ಹೊಡಿತಲ್ಲ, ಅದಕ್ಕೆ ಹೆಸರು ಕೊಟ್ಟಿದ್ದೀವಿ ಇವಾಗ ಟಿಯಾ ಅಂತೇಳಿ ಆಸ್ಟ್ರಾಯ್ಡ್ ಬಂದು ಅರ್ಥ ಹೊಡಿತು. ಸ್ಫೋಟ ಆಗಿದೆ ನೋಡಿ, ಸ್ಫೋಟ. ಆ ಸ್ಫೋಟಕ್ಕೆ ಏನಂತ ಕರೆದೆ ನಾನು? ಜೈಂಟ್ ಸ್ಪ್ಲಾಶ್, ಮಹಾಸ್ಫೋಟ. ಇವಾಗ ನೀರಿಗೆ ಏನಾದ್ರು ನೀವು ಕಲಿಸಿದ್ರೆ ಹೆಂಗಿರುತ್ತೆ ಹೇಳಿ, ಆತರ. ಆ ಸ್ಫೋಟದಿಂದ ಏನಾಯ್ತು ನೋಡಿ, ಈ ತರ ಭೂಮಿ ಬಾಗುವಿಕೆ ಬಂದಿದೆ ಭೂಮಿಗೆ, ನಮ್ಮ ಪೃಥ್ವಿಗೆ. ಜೊತೆಗೆ ಕಲ್ಲು ಮಣ್ಣು ಎಲ್ಲ ಶಿಲಾಚೂರೆಲ್ಲ ಭೂಮಿ ಸುತ್ತ ಆವರಿಸಿ ಪರಸ್ಪರ ಗುರುತ್ವಾಕರ್ಷಣೆಗೆ ಎಲ್ಲ ಸೇರಿ ನೋಡಿ ಈ ತರ ಒಂದು ಚಂದ್ರನಾಗಿ ವಿಕಾಸಗೊಂಡಿದೆ. ಇವತ್ತಿನ ದಿವಸ ನಮಗೆ ಒಂದು ಉಪಗ್ರಹ ಇದೆ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಅದೇ ನಮ್ಮ ಚಂದ್ರ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಯಾವ ರೀತಿ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ನನಗೆ. ಏನಕ್ಕೆ ಬೇಕೀಗ ನಮಗೆ ಚಂದ್ರ ಇವಾಗ ಈ ಕ್ಲಾಸಲ್ಲಿ ಅಂದ್ರೆ, ನಮಗೆ ಮುಕ್ಕಾಲು ಭಾಗ ಟೈಟ್ಸ್ ಆಗೋದಿಲ್ಲ ಮೂನಿಂದಾನೆ. ನಾ ಏನಕ್ಕೆ ಹೇಳಿದ್ರೆ, ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ, ಮೂನಿಂದಾನೆ ಟೈಟ್ಸ್ ಆಗ್ತಾ ಇರೋದು. ಲೂನಾರ್ ಟೈಟ್ಸ್ ಜಾಸ್ತಿ. ಹಂಗೆ ನಮ್ಮ ಚಂದ್ರ ನಮ್ಮ ಸುತ್ತ ಪ್ರದಕ್ಷಿಣೆ ಆಗ್ತಾ ಇದೆ ನೋಡಿ. ನಮ್ಮ ಸುತ್ತ ಪ್ರದಕ್ಷಿಣೆ ಆಗ್ಬೇಕಾ, ಅದರದ್ದೇ ಆದಂತಹ ಒಂದು ಗೋಲಾಕಾರದ ಕಕ್ಷಮಾರ್ಗ ಇದೆ, ವಿರುದ್ಧ ಪ್ರದಕ್ಷಿಣೆ ಆಗ್ತಾ ಇದೆ. ಚಂದ್ರ ನಮ್ಮ ಪೃಥ್ವಿಯ ಸುತ್ತ, ಇಲ್ಲಿ ನೋಡಿ, ಚಂದ್ರ ನಮ್ಮ ಪೃಥ್ವಿಯ ಸುತ್ತ ಪ್ರದಕ್ಷಿಣೆ ಆಗ್ತಾ ಇರೋದು ಗೋಲಾಕಾರದ ವಿರುದ್ಧ ಪ್ರದಕ್ಷಿಣೆ ಆಗ್ತಾ ಇದೆ. ಎಲಿಪ್ಟಿಕಲ್ ಕೌಂಟರ್ ಕ್ಲಾಕ್ ವೈಸ್ ಆರ್ಬಿಟ್. ಮೂನ್ ಇಸ್ ಆರ್ಬಿಟಿಂಗ್ ಅರ್ತ್ ಇನ್ ಎಲಿಪ್ಟಿಕಲ್ ಕೌಂಟರ್ ಕ್ಲಾಕ್ ವೈಸ್ ಆರ್ಬಿಟ್. ಈ ಎಲಿಪ್ಟಿಕಲ್ ಆರ್ಬಿಟ್ ಇರೋದ್ರಿಂದ ಕೆಲವು ಸರಿ ಮೂನ್ ಹತ್ರ ಬಂದ್ಬಿಡುತ್ತೆ, ಕೆಲವು ಸರಿ ದೂರ ಹೊರಟಿರುತ್ತೆ. ಎಷ್ಟು ದೂರ? 4,05,400 ಕಿಲೋಮೀಟರ್, 4,05,400 ಕಿಲೋಮೀಟರ್ಸ್. ಎಷ್ಟು ಹತ್ರ ಬಂದಿರುತ್ತೆ ನೋಡಿ. ಮಿನಿಮಮ್ ಅಂದ್ರೆ 3,62,600 ಕಿಲೋಮೀಟರ್, ಮಿನಿಮಮ್ ಮ್ಯಾಕ್ಸಿಮಮ್. ಗೊತ್ತಿಲ್ಲ? ಇದನ್ನ ಕಡಿಮೆ ಆಗೋದನ್ನ ನೀಚ ಸ್ಥಾನ, ಚಂದ್ರನ ನೀಚ ಸ್ಥಾನ ಅಂತ ಕರೀತೀವಿ. ಚಂದ್ರನ ಉಚ್ಚ ಸ್ಥಾನ ಇದು. ಉಚ್ಚ ಅಂದ್ರೇನು? ಮ್ಯಾಕ್ಸಿಮಮ್. ಗೊತ್ತಿಲ್ಲ? ಅಂದ್ರೆ ಯಾವಾಗ ಚಂದ್ರ ದೂರ ಸರಿತಾನೆ ಏನಾಗುತ್ತೆ? ಟೈಟ್ಸ್ ಅವತ್ತಿನ ದಿವಸ ಕಮ್ಮಿ, ಅಪೋಜಿಯನ್ ಟೈಟ್ಸ್ ಅಂತ ಕರಿತೀವಿ ಅವತ್ತಿನ. ಯಾವಾಗ ಚಂದ್ರ ತುಂಬಾ ಹತ್ರ ಇರ್ತಾನೆ ಅದ್ರ ಗುರುತ್ವಾಕರ್ಷಣೆ ಜಾಸ್ತಿ ಇರುತ್ತೆ, ಅವಾಗ ಪೆರಿಜಿಯನ್ ಟೈಡ್ ಅಂತ ಕರಿತೀವಿ. ನೋಡಿ, ನಾನು ಇನ್ನು ಟೈಟ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ನನಗೆ ಈ ಟಾಪಿಕ್ ನಾನು ಟೈಡ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕೆ? ಮೂನಿಂದಲೇ ನಮ್ಗೆ ಜಾಸ್ತಿ ಟೈಟ್ಸ್ ಆಗುತ್ತೆ. ಮೂನ್ ದೂರ ಹೋದಾಗ ಅಪೋಜಿಯನ್ ಟೈಡ್ಸ್, ಮೂನ್ ಹತ್ರ ಬಂದಾಗ ಪೆರಿಜಿಯನ್ ಟೈಡ್ಸ್. ನಾವು ಕೇಳ್ತಾರೆ ಇದನ್ನ, ಪೆರಿಜಿಯನ್ ಟೈಡ್ ಅಂದರೆ ಏನು ಅಥವಾ ಪೆರಿಜಿ ಅಂದರೆ ಏನು? ಚಂದ್ರ ಮತ್ತು ಪೃಥ್ವಿಯ ಮಧ್ಯೆ ಅಂತರ ಕಮ್ಮಿ ಆಗೋದನ್ನು ಪೆರಿಜಿ. ಆಯ್ತಾ? ನಾವು ಕೇಳ್ಕೊಳ್ಳೋದು. ಸೊ ಈ ಮೂನ್ ದೂರ ಹೋಗೋದನ್ನ ಅಪೋಜಿ. ಇಲ್ಲಿ ಏನ್ ಗಮನಿಸ್ಬೇಕು ಅಂದ್ರೆ, ನಮ್ಮ ಚಂದ್ರ ನಮ್ಮ ಸುತ್ತ ಪ್ರದಕ್ಷಿಣೆ ಹಾಕ್ಲಿಕ್ಕೂ ನೋಡಿ, ಇಲ್ಲಿ ಒಂದು ಕಿತ್ತಳೆ ಹಣ್ಣು ತಗೊಂಡಿದ್ದೀನಿ, ಅದು ನಮ್ಮ ಚಂದ್ರ ಅಂತ ಅನ್ಕೊಳ್ಳಿ ಇವಾಗ ಸದ್ಯ. ಯಾಕೆಂದ್ರೆ ನಮ್ಗೆ ಏನ್ ಬೇರೆ ಏನೂ ಇಲ್ಲ ಇಲ್ಲಿ. ನೋಡಿ, ಅದು ಹಿಂಗ್ ತಿರುಗ್ತಾ ಹೋಗುತ್ತೆ ನೋಡಿ, ನಮ್ಮ ಸುತ್ತ ಹಿಂಗ್ ಪ್ರದಕ್ಷಿಣೆ ಆಗ್ತಾ ಹೋಗುತ್ತೆ. ಇಲ್ಲಿ ಬರುತ್ತೆ, ನಿಧಾನಕ್ಕೆ ಹಿಂಗ್ ತಿರುಗುತ್ತೆ, ಹಿಂಗ್ ಪ್ರದಕ್ಷಿಣೆ ಆಗುತ್ತೆ. ಚಂದ್ರನ ಸುತ್ತ ಹಿಂಗ್ ಪ್ರದಕ್ಷಿಣೆ ಆಗುತ್ತೆ. ಹಿಂಗೆ ಈ ರೀತಿ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡಿ ನಮ್ಮ ಒಂದು ಪೃಥ್ವಿ ಸುತ್ತ ಒಂದ್ಸತಿ ಹಿಂಗ್ ಪ್ರದಕ್ಷಿಣೆ ಹಾಕ್ಲು ಮತ್ತು ಒಂದ್ ಬಾರಿ ಸುತ್ತಲು ಹಿಂಗೆ ಒಂದೇ ಟೈಮ್ ತಗೊಳುತ್ತೆ ನಮ್ಮ ಮೂನ್. ಅಂದ್ರೆ ಅದರ ಅಚ್ಚಿನ ಸುತ್ತ ಒಂದು ಬಾರಿ ಹಿಂಗ್ ತಿರುಗಲು ಮತ್ತು ನಮ್ಮ ಸುತ್ತ ಪ್ರದಕ್ಷಿಣೆ ಹಾಕಲು ಒಂದೇ ಸಮಯ ತಗೊಳ್ಳುತ್ತೆ. ಮೂನ್ ಟೇಕ್ ಸೇಮ್ ಟೈಮ್ ಟು ಕಂಪ್ಲೀಟ್ ಒನ್ ರೊಟೇಷನ್ ಅಂಡ್ ಒನ್ ರೆವಲ್ಯೂಷನ್ ಅರೌಂಡ್ ಅರ್ತ್. ಅಂದ್ರೆ ಎಷ್ಟು ತಗೊಳುತ್ತೆ ಸರ್ ಟೈಮ್ ಅಂದ್ರೆ 27 ದಿವಸ. ಗೊತ್ತಾಯ್ತಲ್ಲ? 27 ದಿವಸ ತಗೊಳುತ್ತೆ. ಅದ್ರ ಮೇಲೆ ಒಂದು 8 ಗಂಟೆ, 8 ಅವರ್ಸ್ ತಗೊಳುತ್ತೆ. ಅಂದ್ರೆ ಅದಕ್ಕೆ ನಾವು 27.3 ಅಂತ ಬರೀಬಹುದು. ಅಂದ್ರೆ ಚಂದ್ರ ನಮ್ಮ ಸುತ್ತ ಪ್ರದಕ್ಷಿಣೆ ಹಾಕಲು ಒಂದ್ ಬಾರಿ ಸುತ್ತಲೂ 27 ದಿವಸದ ಮೇಲೆ 8 ಗಂಟೆಗಳು ತಗೊಳುತ್ತೆ. 27.3. ಗೊತ್ತಾಯ್ತಲ್ಲ ಎಲ್ಲರಿಗೂ? ಸೊ ಒಂದು ಕಿತ್ತಳೆ ಇಟ್ಕೊಳ್ಳಿ, ಹಿಂಗೆ ಕಿತ್ತಾಳಿ ಹಣ್ಣು ಅಥವಾ ಏನೋ ಒಂದು ರೌಂಡ್ ಇಟ್ಕೊಳ್ಳಿ, ಹಿಂಗೆ ತಿರುಗಿಸಿ, ನಿಧಾನ ತಿರುಗಿಸಿ ಹಿಂಗೆ. ಗೊತ್ತಲ್ಲ? ಮೂನ್ ತುಂಬಾ ನಿಧಾನ ತಿರುಗ್ತಾ ಇದೆ ಅಷ್ಟೇ. ಇವಾಗ ನೀವು ನಾವು ಕಟ್ಕೊಳ್ಬೇಕಾಗಿರೋದು ನಮ್ಮ ಸುತ್ತ ನಿಧಾನಕ್ಕೆ ಪ್ರದಕ್ಷಿಣೆ ಆಗುತ್ತೆ ಒಂದು ಇದು. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ನಮ್ಮ ಪೃಥ್ವಿಯ ಸುತ್ತ ನಮ್ಮ ಚಂದ್ರ ನಮ್ಮ ಸುತ್ತ ಹೋದಾಗ ಯಾವ್ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ. ಯಾಕೆಂದ್ರೆ ಅಮಾವಾಸ್ಯೆ ಅಂದ್ರೇನು, ಹುಣ್ಣಿಮೆ ಅಂದ್ರೇನು ಅಂತ ಗೊತ್ತಿದ್ರೆ ಟೈಟ್ಸ್ ಹೇಳಕ್ ಸುಲಭ. ಯಾಕೆಂದ್ರೆ ಟೈಟ್ಸ್ ಅಲ್ಲಿ ಅಮಾವಾಸ್ಯೆ ದಿವಸ, ಹುಣ್ಣಿಮೆ ದಿವಸ ಟೈಟ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ನಿಮಗೆ, ಕರಾವಳಿ ತೀರದವ್ರು ನೀವೇನಾದ್ರೆ. ಅದನ್ನ ಹೇಳ್ಕೊಡ್ತಾ ಇದ್ದೀನಿ ನಾನು ನಿಮ್ಗೆ ಈಗ. ಸೊ ಸ್ವಲ್ಪ ತಾಳ್ಮೆ ಇರಲಿ ಎಲ್ಲರಿಗೂ. ಇಲ್ಲಿ ಗಮನಿಸಿ, ನಮ್ಮ ಸೂರ್ಯ ಮತ್ತು ಚಂದ್ರ ಇಲ್ಲಿ ಕಾಣ್ತಾ ಇದೆ ನಿಮಗೆ, ಸೂರ್ಯ ಮತ್ತು ಚಂದ್ರ. ಇದು ನಮ್ಮ ಪೃಥ್ವಿಯ ಯಾವ ಭಾಗಕ್ಕೆ ಬೆಳಕು ಬೀಳುತ್ತೆ ಅದು ದಿನ.
ಇನ್ನೊಂದು ಭಾಗ ರಾತ್ರಿ. ನಮ್ಮ ಪೃಥ್ವಿಯ ಯಾವ ಭಾಗಕ್ಕೆ ಬೆಳಕು ಬೀಳ್ತಾ ಇದೆ ಅದು ದಿನ, ಇನ್ನೊಂದು ಕಡೆ ರಾತ್ರಿ. ಇಲ್ಲಿ ನೋಡಿ, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ವಾಪಸ್ ಹೋಗ್ತಾ ಇದೆ ನೋಡಿ. ಈಗ ಅವಾಗ ನಮ್ಗೇನು ಬೆಳಕೆ ನಮ್ಮ ಕಡೆಗೆ ಬರಲ್ಲ, ಯಾಕೆಂದ್ರೆ ನಾನು ಹೇಳಿದ್ದೀನಿ ಚಂದ್ರನಿಗೆ ಅದರದೇ ಅಂತ ಸ್ವಂತ ಬೆಳಕಿಲ್ಲ. ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ವಾಪಸ್ ಹೊರಟೋಗ್ತಾ ಇದೆ, ನಮ್ಮ ಕಡೆಗೆ ಬಂದ್ರೆ ತಾನೇ ನಮ್ಗೆ ಕಾಣುತ್ತೆ. ಈಗ ಬರ್ತಾ ಇಲ್ಲ. ಅದಕ್ಕೆ ನೋಡಿ ಅವತ್ತಿನ ದಿವಸ ಅಮಾವಾಸ್ಯೆ. ಅಮಾವಾಸ್ಯೆ ಅಂದ್ರೇನು? ನಮ್ಗೆ ಅವತ್ತಿನ ದಿವಸ ಚಂದ್ರ ಕಾಣಲ್ಲ. ನಿಮ್ಮ ಮನೇಲಿ ಹೇಳ್ತಾರೆ ಇವತ್ತು ಅಮಾವಾಸ್ಯೆ ಮನೆಗೆ ಬೇಗ ಬಾ ಅಂತ. ಇದಕ್ಕೆ ಅಂದ್ರೆ ಏನಕ್ಕೆ ಅಂದ್ರೆ ಕತ್ಲೆ ಜಾಸ್ತಿ ಇರುತ್ತೆ ಅವತ್ತು, ಏನೋ ಆಗೋಗುತ್ತೆ ಅಂತಲ್ಲ. ಓಕೆ. ಸೊ ಹಿಂದಿನ ಕಾಲದಲ್ಲಿ ಕತ್ಲೆ ಇದ್ದಾಗ, ಇವಾಗಿನ ತರ ಲೈಟ್ ಆಗಲಿ ಅವೆಲ್ಲ ಇರಲಿಲ್ಲ. ತುಂಬಾ ಜಾಸ್ತಿ ಕತ್ಲೆ ಇರ್ತಿದ್ದಾಗ ಏನಾಗುತ್ತೆ, ಆಕ್ಸಿಡೆಂಟ್ಸ್ಗಳಾಗೋದು, ಹಾವು ಚೇಳು ಕಚ್ಚಿ ತುಂಬಾ ಜನ ಸತ್ತಿರೋರು ಇದ್ದಾರೆ. ಅದಕ್ಕೋಸ್ಕರ ಭಯ ಇದೆ ಜನಗಳಲ್ಲಿ. ಹಂಗೆ ಅಮಾವಾಸ್ಯೆ ದಿವಸ ಏನಾಗುತ್ತೆ, ಕರಾವಳಿ ತೀರದಲ್ಲಿ ಉಗ್ರವಳಿತಗಳು ಹೆಚ್ಚಾಗುತ್ತೆ, ಟೈಟ್ಸ್ ಜಾಸ್ತಿ ಇರುತ್ತೆ, ಪುಲ್ ಜಾಸ್ತಿ ಇರುತ್ತೆ, ಗ್ರಾವಿಟೇಷನ್ ಪುಲ್. ಗೊತ್ತಾಯ್ತು? ಅವಾಗ ಏನಾಗುತ್ತೆ, ನೀರ್ ಮಟ್ಟ ಹೆಚ್ಚಾಗೋಗುತ್ತೆ. ಅದಕ್ಕೆ ಕರಾವಳಿ ತೀರದಲ್ಲಿ ನೀವು ಕೂತಿದ್ರೆ ಟೈಟ್ಸ್ ಆಗೋ ದಿವಸ ಹೇಳ್ತಾರೆ ಅವ್ರು, ಇವತ್ತಿನ ಟೈಡ್ ಇದೆ ಹಿಂದೆ ಬನ್ನಿ ಅಂತ. ನೀವೇನಾದ್ರು ಹೋಗ್ರಿ ನೀವು ನಮ್ಮ ಪಡೆ ನಾವು ಇಲ್ಲೇ ಕೂತಿರ್ತೀವಿ ಅಂದ್ರೆ ಮುಗಿತು ನಿಮ್ ಕತೆ. ಅವ್ರು ನೀರು ಬಂದ್ಬಿಡುತ್ತೆ ಮೇಲೆ, ನಿಮ್ಗೆ ಗೊತ್ತ ಟೈಮು ಸಿಗಲ್ಲ ಎದ್ದೇಳಕ್ಕೆ, ಅವಾಗ ಅಷ್ಟು ಸಡನ್ ಬರುತ್ತೆ ಮೇಲೆ. ಗೊತ್ತಾಯ್ತಲ್ಲ? ಇವಾಗ ನೋಡಿ ಆಯ್ತಾ. ನೆಕ್ಸ್ಟ್ ಇಲ್ಲಿ ನೋಡಿ, ಚಂದ್ರ ಇಲ್ಲಿ ಬಂದ. ಈಗ ಯಾವಾಗ ಚಂದ್ರ ಇಲ್ಲಿ ಬಂದ ಆಂಗಲ್ ನೋಡಿ ಚೇಂಜ್ ಆಗುತ್ತಲ್ಲ. ಇವಾಗ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ನಮ್ಮ ಪೃಥ್ವಿ ಕಡೆ ಬರುತ್ತೆ. ಎಷ್ಟು ಕಾಣುತ್ತೆ ನೋಡಿ, ಇಷ್ಟೇ ಎಷ್ಟು ಕಾಣ್ತಾ ಇದೆ ನಮಗೆ. ಇದನ್ನೇ ನಾವು ವೃದ್ಧಿ ಚಂದ್ರ ಅಂತ ಕರೆಯೋದು. ಇದನ್ನ ನಾವು ಶುಕ್ಲ ಪಕ್ಷ ಅಂತ ಕರೆಯೋದು. ಹೆಚ್ಚಾಗ್ತಾ ಇದೆ ನೋಡಿ, ವೃದ್ಧಿಸ್ತಾ ಇದೆ ಚಂದ್ರ. ಇದನ್ನ ನಾವು ವ್ಯಾಕ್ಸಿಂಗ್ ಕ್ರಿಸೆಂಟ್ ಅಂತ ಕರಿತೀವಿ. ವ್ಯಾಕ್ಸಿಂಗ್ ಕ್ರಿಸೆಂಟ್. ಓಕೆ. ಸೊ ವ್ಯಾಕ್ಸಿಂಗ್ ಕ್ರಿಸೆಂಟ್ ಅಂದ್ರೆ ಸೂರ್ಯ ಸ್ವಲ್ಪ, ಚಂದ್ರ ಸ್ವಲ್ಪ ಹೊಳಿತಾ ಇದ್ದಾನೆ ಈಗ ಸ್ವಲ್ಪವಾಗಿ. ಕ್ರಿಸೆಂಟ್ ಅಂದ್ರೆ ಆಕಾರ, ಶೇಪ್. ಓಕೆ, ಗೊತ್ತಾಯ್ತಲ್ಲ? ನೆಕ್ಸ್ಟ್ ನೋಡಿ, ಇಲ್ಲಿ ಬರ್ತೇನೆ ನೋಡಿ, ಸೂರ್ಯ ಪೃಥ್ವಿ ಮತ್ತು ಚಂದ್ರನ ಮಧ್ಯೆ ಆಂಗಲ್ ನೋಡಿ. ಈಗ 90 ಡಿಗ್ರಿ ಆಂಗಲ್ ಇದೆ ನೋಡಿ, 90 ಡಿಗ್ರಿ. ಅವಾಗ ಸೂರ್ಯನ ಬೆಳಕು ಈ ಭಾಗಕ್ಕೆ ಬಿದ್ದು ನಮ್ಮ ಕಡೆಗೆ ಬರುತ್ತೆ. ಗೊತ್ತಾಯ್ತಲ್ಲ? ನಾನು ಕರ್ಜರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಸೂರ್ಯನ ಬೆಳಕು ಇಲ್ಲಿ ಬೀಳುತ್ತೆ, ಕರ್ಜರ್ ನೋಡಿ, ಚಂದ್ರನ ಮೇಲೆ ಬಿದ್ದು ನಮ್ಮ ಕಡೆಗೆ ಬರುತ್ತೆ. ನಮಗೆ ಕಾಣೋದು ಈ ಭಾಗ ಮಾತ್ರ. ಇದನ್ನ ನಾವು ಫಸ್ಟ್ ಕ್ವಾರ್ಟರ್ ಅಂತ ಕರಿತೀವಿ. ಫಸ್ಟ್ ಕ್ವಾರ್ಟರ್ ಅಂದ್ರೆ ಕಾಲ್ ಭಾಗ ಅಂತ. ನೀವು ಹೇಳ್ಬೋದು ಸರ್ ಇದು ಕಾಣಲ್ವಾ? ಇದು ಕಾಣೋದಿಲ್ಲ. ಈ ಭಾಗದ್ದು ಕಾಲ್ ಭಾಗ ಮಾತ್ರ ಕಾಣ್ತೇವೆ. ಎಷ್ಟೋ ಜನ ಇದನ್ನ ಅರ್ಧ ಅಂದ್ಬಿಡ್ತಾರೆ. ಅರ್ಧ ಅಲ್ಲ, ಇದು ಕಾಲ್ ಭಾಗ, ಫಸ್ಟ್ ಕ್ವಾರ್ಟರ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಇಲ್ಲಿ ಬಂದು ನೋಡಿ, ಸೂರ್ಯನ ಬೆಳಕು ಇಲ್ಲಿ ಬಂದು ಚಂದ್ರನ ಬಿದ್ದು ಹತ್ರ ಬರುತ್ತೆ. ಅವಾಗ ನೋಡಿ ಕಾಲ್ ಭಾಗಕ್ಕಿಂತ ಸ್ವಲ್ಪ ಹೆಚ್ಚು ಕಾಣುತ್ತೆ. ಅದನ್ನೇ ನಾವು ಗಿಬ್ಬಸ್ ಅಂತ ಕರೀತೀವಿ. ವ್ಯಾಕ್ಸಿಂಗ್ ಗಿಬ್ಬಸ್. ನೆಕ್ಸ್ಟ್ ನೋಡಿ, ಇವಾಗ ನೋಡಿ, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ನಮ್ಮ ಕಡೆ ಬರ್ತಾ ಇದೆ. ಅದು ಇಷ್ಟು ಗೋಲಾರ್ಧನೂ ಕಾಣುತ್ತೆ ನೋಡಿ. ಚಂದ್ರನ ಇಷ್ಟು ಗೋಲಾರ್ಧನೂ ಕಾಣೋದ್ರಿಂದ ನಮಗೆ ಇದನ್ನ ನಾವು ಫುಲ್ ಮೂನ್ ಅಂದ್ಬಿಡ್ತೀವಿ. ಆಕ್ಚುಲಿ ಇದು ಫುಲ್ ಅಲ್ಲ, ಇದು ಆಕ್ಚುಲಿ ಅರ್ಧ ತಾನೆ. ಈ ಭಾಗ ಮಾತ್ರ ಕಾಣ್ತದೆ. ಇಲ್ಲಿ ನೋಡಿ, ಈ ಭಾಗದ ಮೇಲೆ ಮಾತ್ರ ಬೆಳಕು ಬೀಳ್ತಾ ಇರೋದು, ಆ ಭಾಗ ಮಾತ್ರ ನಮಗೆ ಕಾಣ್ತಾ ಇರೋದು. ಸೊ ಚಂದ್ರನ ಮೇಲೆ ಯಾವುದಾಗ್ಲೂ ಒಂದು ಭಾಗಕ್ಕೆ ಮಾತ್ರ ಬೆಳಕು ಬೀಳುತ್ತೆ, ಅದೇ ನಾವು ನೋಡೋದು ಪ್ರತಿ ಸಲ. ಇನ್ನೊಂದು ಭಾಗ ಡಾರ್ಕ್ ಸೈಡ್, ಅದು ನಮ್ಗೆ ಕಾಣೋದೇ ಇಲ್ಲ. ಗಮನದಲ್ಲಿ ಫುಲ್ ಮೂನ್ ಅಂದ್ಬಿಡ್ತೀವಿ. ಇವಾಗ ನೋಡಿ ಆಂಗಲ್ ನೋಡಿ, ಸನ್ ಅರ್ತ್ ಮೂನ್. ಅವಾಗ ಏನಾಗೋಗುತ್ತೆ, ಟೈಟ್ಸ್ ಜಾಸ್ತಿ ಇರುತ್ತೆ ಅವತ್ತಿನ ದಿವಸ. ಮೂರು ಒಂದೇ ಲೈನ್ ಯಾವಾಗ ಬರ್ತವೆ, ಅಮಾವಾಸ್ಯೆ ದಿವಸ ಮತ್ತು ಹುಣ್ಣಿಮೆ ದಿವಸ, ಫುಲ್ ಮೂನ್, ನ್ಯೂ ಮೂನ್ ನಲ್ಲಿ ಒಂದೇ ಲೈನಲ್ಲಿ ಬರೋದ್ರಿಂದ ನಮ್ಗೆ ಅವತ್ತಿನ ದಿವಸ ಟೈಟ್ಸ್ ಜಾಸ್ತಿ ಇರುತ್ತೆ. ಓಕೆ, ನಾವು ಕಟ್ಕೊಳ್ಳಿ. ಗುರುತ್ವಾಕರ್ಷಣ ಬಲ ಎರಡೂ ಇರುತ್ತೆ, ಕೇಂದ್ರ ಅಪಗಾಮಿ ಬಲ ಎರಡು ಕಡೆಗೂ ಇರುತ್ತೆ, ಟೈಟ್ಸ್ ಜಾಸ್ತಿ ಆಗುತ್ತೆ. ಈಗ ನೆಕ್ಸ್ಟ್ ನೋಡಿ, ಇಲ್ಲಿ ಬರುತ್ತೆ. ಅವಾಗ ಏನಾಗೋಗುತ್ತೆ ನೋಡಿ, ಮತ್ತೆ ಕಮ್ಮಿ ಆಗ್ತಾ ಇದೆ ನೋಡಿ. ಕ್ಷಣಿಕ ಚಂದ್ರ ಇದು, ಕ್ಷಣಿಸ್ತಾ ಇದ್ದಾನೆ ಅಂದ್ರೆ ಕಮ್ಮಿ ಆಗ್ತಾ ಇದ್ದಾನೆ, ಹೊಳೆಯೋದು ಕಮ್ಮಿ ಆಗುತ್ತೆ. ಆಯ್ತಾ? ಕೃಷ್ಣ ಪಕ್ಷ ಅಂತ ಕರಿತೀವಿ ನಾವು, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಇವಾಗ ನೋಡಿ ಕಮ್ಮಿ ಆಗ್ತಾ ಇದೆ ನೋಡಿ ಇಲ್ಲಿ. ಇದನ್ನ ವೇನಿಂಗ್ ಗಿಬ್ಬಸ್ ಅಂತ ಕರಿತೀವಿ. ವೇನಿಂಗ್ ಗಿಬ್ಬಸ್ ಅಂದ್ರೆ ಈ ಕಾಲ್ ಭಾಗ ಪ್ಲಸ್ ಸ್ವಲ್ಪ ಜಾಗ ಕಾಣುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ, ಸೂರ್ಯನ ಬೆಳಕು ಚಂದ್ರನ ಬಿದ್ದು ಈ ಭಾಗ ಮಾತ್ರ ನಮ್ಗೆ ಕಾಣುತ್ತೆ, ಈ ಭಾಗ ಮಾತ್ರ ಕಾಣುತ್ತೆ. ಇದನ್ನ ನಾವು ಥರ್ಡ್ ಕ್ವಾರ್ಟರ್. ಇವಾಗ ಒಂದು ಆಪಲ್ ನ ತಗೊಂಡು 4 ಭಾಗ ಕಟ್ ಮಾಡಿದ್ರೆ ಹೆಂಗ್ ಕಾಣುತ್ತೆ ನಿಮಗೆ? ಕ್ವಾರ್ಟರ್ ಅಂದ್ರೆ ಕಾಲ್ ಭಾಗ. ಇದೇನಪ್ಪ ಸರ್ ಏನು ಕ್ವಾರ್ಟರ್ ಅಂತ ಇದ್ದಾರೆ ಅಂದ್ಕೊಬೇಡಿ, ನಾನು ಬೇರೆದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಕ್ವಾರ್ಟರ್ ಅಂದ್ರೆ ಯಾವ್ದು? ಮೂಂದು ಕಾಲ್ ಭಾಗ. ಗೊತ್ತಾಯ್ತಲ್ಲ? ಆಗ್ಲೇ ಫಸ್ಟ್ ಕ್ವಾರ್ಟರ್ ಕಾಣ್ತಾ ಇತ್ತು, ಈಗ ಥರ್ಡ್ ಕ್ವಾರ್ಟರ್ ಕಾಣ್ತಾ ಇದೆ. ಗೊತ್ತಾಯ್ತಲ್ಲ? ಆಗ್ಲೇ ಈ ಭಾಗ ಕಾಣ್ತಾ ಇತ್ತು ಫಸ್ಟ್ ಕ್ವಾರ್ಟರ್, ಈಗ ಥರ್ಡ್ ಕ್ವಾರ್ಟರ್ ಕಾಣ್ತಾ ಇದೆ ಈಗ. ಆಯ್ತಾ? ನಾವು ಕಟ್ಕೊಳ್ಳಿ. ಬೇರೆ ಏನು ಎಣ್ಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ಕೋಬೇಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ಬರುತ್ತೆ ಚಂದ್ರ. ಅವಾಗ ನೋಡಿ, ಸೂರ್ಯನ ಬೆಳಕು ಚಂದ್ರನ ಬಿದ್ದು ಈ ಕಡೆ ಬರುತ್ತೆ, ಅವಾಗ ಇದು ಕಾಣುತ್ತೆ. ಇದನ್ನೆಲ್ಲ ನೋಡುತ್ತೀರ ಪ್ರತಿ ಸತಿ ನೀವು ಚಂದ್ರನ ನೋಡಿದಾಗಲೂ ನೋಡ್ತಾ ಇರ್ತಾರೆ ಇದನ್ನ. ವೇನಿಂಗ್ ಕ್ರಿಸೆಂಟ್ ಇದು. ಕೊನೆಗೆ ನೋಡಿ, ಇಲ್ಲಿ ಬರ್ತಿದ್ದಂಗೆ ಮತ್ತೆ ಅಮಾವಾಸ್ಯೆ. ಗೊತ್ತಾಯ್ತಲ್ಲ? ಸೂರ್ಯನ ಬೆಳಕು ಚಂದ್ರನ ಬಿದ್ದು ಆಪೋಸಿಟ್ ಹೋಗುತ್ತೆ, ನಮ್ಮ ಕಡೆಗೆ ಬರಲ್ಲ, ಅವಾಗ ನಮ್ಗೆ ಅಮಾವಾಸ್ಯೆ.
ನಾನು ಚಂದ್ರನ ಬೇರೆ ಬೇರೆ ಮುಖಗಳನ್ನ ಹೇಳಿದ್ದೀನಿ ಇಲ್ಲಿ. ಫೇಸಸ್ ಆಫ್ ಮೂನ್, ಚಂದ್ರನ ಆಯಾಮಗಳು ಬೇರೆ ಬೇರೆ ಯಾವ ತರ ಕಾಣುತ್ತೆ ಅಂತ. ಯಾಕೆ ನಾವು ಉದ್ದಾಗಿಂದ ಇದುವರೆಗೂ ಚಂದ್ರನ ನೋಡ್ತಾನೆ ಬಂದಿದ್ದೀವಿ, ಅದ್ರ ಬಗ್ಗೆ ಎಷ್ಟೊಂದು ಜನಕ್ಕೆ ಇದೆಲ್ಲ ಗೊತ್ತೇ ಇಲ್ಲ. ಸೊ ಅದಕ್ಕೋಸ್ಕರ ತಾವೆಲ್ಲರೂ ಚಂದ್ರನ ಬಗ್ಗೆ ಒಂದು ಬಾರಿ ಇದನ್ನು ಕೇಳ್ಕೊಳ್ಳಿ, ಮತ್ತೆ ಮತ್ತೆ ನೋಡಿ, ನಿಮ್ಮೆಲ್ಲರ ಸ್ನೇಹಿತರಿಗೂ ತೋರಿಸಿ, ಮಕ್ಕಳಿಗೆ ತೋರಿಸಿ. ಇದೊಂಥರ ತುಂಬಾ ಇಂಟ್ರೆಸ್ಟಿಂಗ್ ಚಿತ್ರ ಇದು. ನಾನು ಇದು ಮಾಡೋದಕ್ಕೆ ತುಂಬಾ ದಿವಸಗಳು ತಗೊಂಡು ಇದನ್ನ ಮಾಡಿರೋದು. ದಯವಿಟ್ಟು ಇದನ್ನ ನಿಮ್ಮ ಸ್ನೇಹಿತರಿಗೆಲ್ಲ ಹಂಚಿ ಇನ್ನೂ ಹೆಚ್ಚಿನ ಮಾಹಿತಿ ಪಡೆಯಿರಿ. ಇಲ್ಲಿ ನೋಡಿ, ಇವಾಗ ಯಾವಾಗ ಸೂರ್ಯ ಚಂದ್ರ ಪೃಥ್ವಿ ಮೂರು ಒಂದೇ ಲೈನ್ ಬರುತ್ತಲ್ಲ, ಅವಾಗ ಏನಾಗುತ್ತೆ, ನಮಗೆ ಟೈಟ್ಸ್ ಜಾಸ್ತಿ ಇರುತ್ತೆ. ಯಾವಾಗ ಮೂರು ರೈಟ್ ಆಂಗಲ್ ಅಲ್ಲಿ ಇರುತ್ತೆ ಅವಾಗ ಟೈಟ್ಸ್ ಕಮ್ಮಿ ಗೊತ್ತಲ್ಲ. ಸ್ಪ್ರಿಂಗ್ ಟೈಟ್ಸ್, ನೀಪ್ ಟೈಟ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಈಗ ನೆಕ್ಸ್ಟ್ ಇಲ್ಲಿ ನೋಡಿ, ಇವಾಗ ಇಲ್ಲಿದ್ದಾನೆ ಗೊತ್ತಲ್ಲ, ಚಂದ್ರ ಇಲ್ಲಿ ಮಧ್ಯದಲ್ಲಿ ಇದ್ದಾನೆ. ಅವಾಗ ಸೂರ್ಯ ಚಂದ್ರ ಪೃಥ್ವಿ, ಅವಾಗ ನೋಡಿ ಇಲ್ಲಿ ಟೈಟ್ಸ್ ನೋಡಿ, ಇಲ್ಲಿ ಲೈನ್ಸ್ ನೋಡಿ. ಆರೆಂಜ್ ಅಲ್ಲಿ ಇರೋದು ಸನ್, ಸೋಲಾರ್ ಟೈಡ್. ಇದರಲ್ಲಿರೋದು ಲೂನಾರ್ ಟೈಡ್. ಎಲ್ಲ ಇರುತ್ತೆ ನೋಡಿ ಒಟ್ಟಿಗೆ. ಹೌದು, ಟೋಟಲ್ ಎಫೆಕ್ಟ್ ನೋಡಿ. ಇಲ್ಲಿ ಸ್ಪ್ರಿಂಗ್ ಟೈಡ್ ಅಂತ ಕರಿತೀವಿ, ಸ್ಪ್ರಿಂಗ್ ಟೈಡ್ ಗೊತ್ತಾಯ್ತಲ್ಲ. ಸನ್, ಮೂನ್, ಅರ್ತ್ ಮೂರು ಒಂದೇ ಲೈನಲ್ಲಿ ಬಂದಾಗ. ನೆಕ್ಸ್ಟ್ ನೋಡಿ ಇದನ್ನೆಲ್ಲರೂ, ಇವಾಗ ನೋಡಿ, ಇವಾಗ ಮೂರು ಆಂಗಲ್ ನೋಡಿ. ಈಗ ಆಂಗಲ್ ಸನ್, ಅರ್ತ್, ಮೂನ್ ಆಂಗಲ್ ನೋಡಿ, ರೈಟ್ ಆಂಗಲ್. ಈಗ ಇದು ಫಸ್ಟ್ ಕ್ವಾರ್ಟರ್. ಇದು ಅವಾಗ ಏನಾಗುತ್ತೆ, ಮೂರು ರೈಟ್ ಆಂಗಲ್ ಬರ್ತಿದಂಗೆ ಟೈಟ್ಸ್ ಕ್ಯಾನ್ಸಲ್ ಔಟ್ ಆಗೋಗುತ್ತೆ. ಸೋಲಾರ್ ಟೈಡ್, ಲೂನಾರ್ ಟೈಡ್ ಎರಡು ಕ್ಯಾನ್ಸಲ್ ಆಗಿ ನೀಪ್ ಟೈಡ್ ಆಗುತ್ತೆ. ನೀಪ್ ಟೈಡ್ ಅಂತ ಕರಿತೀವಿ, ನೀಪ್ ಟೈಡ್. ಓಕೆ, ಫುಲ್ ಕಮ್ಮಿ ಆಗೋಗುತ್ತೆ ನೀರು. ನೆಕ್ಸ್ಟ್ ನೋಡಿ, ಈಗ ಇಲ್ಲಿ ನೋಡಿ, ಮತ್ತೆ ನೋಡಿ, ಇಲ್ಲಿ ನೋಡಿ, ಸನ್, ಅರ್ತ್, ಮೂನ್ ಮೂರು ಸೇರ್ಕೊಳ್ತಾ ಇದೆ ನೋಡಿ ಮತ್ತೆ. ಆದ್ರೆ ಇಲ್ಲಿ ಬಂದಿದ್ದಾನೆ ಈಗ, ಫುಲ್ ಮೂನ್ ಅಲ್ಲಿ ಇದ್ದಾನೆ ಈಗ ಮೂನ್. ಆಸ್ ಎ ರಿಸಲ್ಟ್ ಮತ್ತೆ ಟೈಡ್ ಜಾಸ್ತಿ, ಸ್ಪ್ರಿಂಗ್ ಟೈಡ್ ಮತ್ತೆ. ಓಕೆ, ಗಮನಿಸಿ ಮತ್ತೆ. ಈಗ ನೆಕ್ಸ್ಟ್ ಇಲ್ಲಿ ನೋಡಿ, ಥರ್ಡ್ ಕ್ವಾರ್ಟರ್ ಬಂದ. ಈಗ ಯಾವಾಗ ಚಂದ್ರ ಥರ್ಡ್ ಕ್ವಾರ್ಟರ್ ಬಂದ, ಅವಾಗ ಮತ್ತೆ ರೈಟ್ ಆಂಗಲ್ ನೋಡಿ, ಸನ್, ಅರ್ತ್, ಮೂನ್ ಮೂರು ನೋಡಿ ರೈಟ್ ಆಂಗಲ್ ಇದೆ. ಮತ್ತೆ ಏನಾಗುತ್ತೆ, ಟೈಟ್ಸ್ ಕಮ್ಮಿ ಆಗುತ್ತೆ. ಸಂದು ಗ್ರಾವಿಟಿ, ಮುಂದು ಗ್ರಾವಿಟಿ ಕ್ಯಾನ್ಸಲ್ ಆಗೋಗುತ್ತೆ. ಅವಾಗ ಏನಾಗುತ್ತೆ, ಪಾರ್ಷಿಯಲಿ ಕ್ಯಾನ್ಸಲ್ ಆಗಿ ಟೈಟ್ಸ್ ಕಮ್ಮಿ ಆಗುತ್ತೆ, ನೀರು ಟೈಟ್ಸ್ ಆಗುತ್ತೆ. ಇಷ್ಟೇ ಟಾಪಿಕ್ ಇರೋದು. ಮತ್ತೆ ಅಮಾವಾಸ್ಯೆ ಬರುತ್ತೆ ನೋಡಿ. ನೆಕ್ಸ್ಟ್ ನೋಡಿ, ಅಮಾವಾಸ್ಯೆ ಬಂತು. ಮತ್ತೆ ಅಮಾವಾಸ್ಯೆ ದಿವಸ ಮತ್ತೆ ನೋಡಿ, ಅವಾಗ ಸನ್, ಮೂನ್, ಅರ್ತ್ ಮತ್ತೆ ಏನಾಗುತ್ತೆ, ಸ್ಪ್ರಿಂಗ್ ಟೈಡ್. ಸೊ ಸ್ಪ್ರಿಂಗ್ ಟೈಡ್ ಯಾವಾಗ ಆಗುತ್ತೆ, ನ್ಯೂ ಮೂನ್, ಫುಲ್ ಮೂನ್, ಅಮಾವಾಸ್ಯೆ ದಿವಸ ಮತ್ತೆ ಹುಣ್ಣಿಮೆ ದಿವಸ. ಫಸ್ಟ್ ಕ್ವಾರ್ಟರ್ ಮತ್ತೆ ಥರ್ಡ್ ಕ್ವಾರ್ಟರ್ ಅಲ್ಲಿ ಇದ್ದಾಗ ನಮಗೆ ನೀಪ್ ಟೈಡ್ಸ್ ಇರುತ್ತೆ. ಆಯ್ತಾ? ಇಲ್ಲಿ ನೋಡಿ, ಮತ್ತೆ ಇನ್ನೊಂದ್ಸತಿ ತೋರಿಸಿದೆ ನೋಡಿ. ಇವಾಗ ಸ್ಪ್ರಿಂಗ್ ಟೈಡ್ ಶುರು ಆಯ್ತು. ಮತ್ತೆ ನೋಡಿ, ಇಲ್ಲಿ ಬಂತ ರೈಟ್ ಆಂಗಲ್, ನೀಪ್ ಟೈಡ್. ಮತ್ತೆ ಇಲ್ಲಿ ಅಮಾವಾಸ್ಯೆ ಬಂದಾಗ ಸ್ಪ್ರಿಂಗ್ ಟೈಡ್. ಮತ್ತೆ ಇಲ್ಲಿ ಬಂತು ನೋಡಿ, ನೀಪ್ ಟೈಡ್ ನೋಡಿ. ಆಯ್ತಾ? ಮತ್ತೆ ಫುಲ್ ಮೂನ್ ಬಂತು, ಮತ್ತೆ ಸ್ಪ್ರಿಂಗ್ ಟೈಡ್. ಈ ತರ ಎಲ್ಲ ಗಮನಿಸಿ ಇದನ್ನ. ಸ್ನೇಹಿತರೆ, ಈ ತರ ಅನಿಮೇಷನ್ ಮಾಡೋದಕ್ಕೆಲ್ಲ ತುಂಬಾ ಸಮಯ ತಗೊಳ್ತಾ ಇದೆ. ಸೊ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆಲ್ಲ ತೋರಿಸಿ, ಅವ್ರಿಗೂ ಕಲೀಲಿ ಈ ವಿಷಯಗಳನ್ನ. ಓಕೆ, ಇದರಿಂದ ನಿಮ್ಗೆ ಏನಾಗುತ್ತೆ, ಜ್ಞಾಪಕ ಇರುತ್ತೆ. ಆಮೇಲೆ ಜೊತೆಗೆ ಸುಲಭವಾಗಿ ನೀವು ಎಕ್ಸಾಮ್ ಅಲ್ಲೂ ಬರೀಬಹುದು. ಎಕ್ಸಾಮ್ ಅಲ್ಲಿ ಕೇಳೋದೇನು, MCQ ಕ್ವಶನ್ಗಳು, FDA, SDA, PSI, CTI, KS, IAS ಎಕ್ಸಾಮ್ ಎಲ್ಲ ಸ್ಪ್ರಿಂಗ್ ಟೈಡ್ ಯಾವಾಗ ಆಗುತ್ತೆ, ನೀಪ್ ಟೈಡ್ ಯಾವಾಗ ಆಗುತ್ತೆ ಅಂತ ಕೇಳ್ತಾರೆ. ಅದಲ್ಲ, ಅದನ್ನ ಮತ್ತೆ ಇನ್ನೊಂದ್ಸತಿ ನಾನು ತೋರಿಸಿ ನೋಡಿ. ನೀಪ್ ಟೈಡ್ ಆಗೋದು ಫಸ್ಟ್ ಕ್ವಾರ್ಟರ್ ಥರ್ಡ್ ಕ್ವಾರ್ಟರ್ ಇದ್ದಾಗ. ಆಂಗಲ್ ನೋಡಿ, ಆಂಗಲ್ ಇಸ್ ಮೂನ್ಗೂ ಮತ್ತೆ ಅರ್ತ್ ಮತ್ತೆ ಸನ್ಗೂ 90 ಡಿಗ್ರಿ. ಇಲ್ಲೂ ಅಷ್ಟೇ 90 ಡಿಗ್ರಿ ಆಂಗಲ್. ಅವಾಗ ನಮಗೆ ನೀಪ್ ಟೈಡ್ ಆಗುತ್ತೆ. ಸನ್, ಮೂನ್, ಅರ್ತ್. ಈಗ ನೋಡಿ, ಸನ್, ಮೂನ್, ಅರ್ತ್ ಆಲ್ಮೋಸ್ಟ್ ಲೈನ್, ಅವಾಗ ಸ್ಪ್ರಿಂಗ್ ಟೈಡ್ ಆಗುತ್ತೆ. 180 ಡಿಗ್ರಿ ಲೈನ್, ಸ್ಪ್ರಿಂಗ್ ಟೈಡ್. ಆಯ್ತಾ? ನೋಡಿ, ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಾನು. ಹೈಟೈಡ್ ಬಂದಾಗ ನಾವು ಮಾರ್ಕ್ ಮಾಡ್ಕೋತೀವಿ ಅದನ್ನ. ಹೈಟೈಡ್ ಎಲ್ಲಿ ಬರುತ್ತೆ ಅಂತ. ಕರಾವಳಿ ತೀರದಲ್ಲಿ ನಮ್ದೇನ್ ಕೆಲಸ, ಒಂದೊಂದ್ಸತಿ ಕರಾವಳಿ ತೀರದಲ್ಲಿ ಹೋದಾಗ ಹೈಟೈಡ್ ಎಲ್ಲಿ ಬರುತ್ತೆ ಅದನ್ನು ಮಾರ್ಕ್ ಮಾಡ್ತೀವಿ, ಲೋ ಟೈಡ್ ಬರೋದನ್ನು ಮಾರ್ಕ್ ಮಾಡ್ಬಿಡ್ತೀವಿ. ಅದನ್ನೆಲ್ಲ ಮೆಜರ್ ಮಾಡ್ತಾ ಇರ್ತೀವಿ ಎಷ್ಟೋ ವರ್ಷಗಳ ಕಾಲ. ಅದಾದ್ಮೇಲೆ ಆವರೇಜ್ ಪಾಯಿಂಟ್ ಬರುತ್ತಲ್ಲ, ಆವರೇಜ್ ಪಾಯಿಂಟ್ ಕರೆಕ್ಟ್, ಅದನ್ನೇ ನಾವು ಏನಾಗುತ್ತೆ, ಎಷ್ಟೊಂದು ಮೆಜರ್ ಮಾಡಿದ್ಮೇಲೆ ನೋಡಿ, ಹೈ ಟೈಡ್, ಹೈ ಲೋ ಟೈಡ್, ಲೋ ಹೈ ಟೈಡ್ ಅವೆಲ್ಲ ಮೆಜರ್ ಮಾಡ್ಕೋತೀವಿ ಎಲ್ಲಿ ಬರುತ್ತೆ ಅಂತ. ಆಮೇಲೆ ಆವರೇಜ್ ಪಾಯಿಂಟ್ ಏನಿದೆ ಅದನ್ನ ನಾವು ಮೀನ್ ಸಿ ಲೆವೆಲ್ ಅಂತ ತಗೋತೀವಿ. ಯಾವುದನ್ನ, ಆವರೇಜ್ ಪಾಯಿಂಟ್ ಆಫ್ ದ ಲೋ ಟೈಡ್. ಲೋ ಟೈಡ್ ಅಲ್ಲಿ 2 ಪಾಯಿಂಟ್ ಬರುತ್ತೆ, ಹೈ ಟೈಡ್, ಲೋ ಟೈಡ್ ಅಂತ. ಓಕೆ, ಹೈ ಲೋ ಟೈಡ್, ಲೋ ಟೈಡ್ ಅಂತ. ಇದ್ರದ್ದು ಮಿಡ್ ಪಾಯಿಂಟ್ ನಾವು ಮೀನ್ ಸಿ ಲೆವೆಲ್ ಅಂತ ಕರೆಯೋದು, ಸಾಗರ ಮಟ್ಟ ಅಂತ. ಎಷ್ಟೋ ಜನಕ್ಕೆ ಇದು ಅರ್ಥ ಆಗಲ್ಲ, ಯಾಕೆಂದ್ರೆ ಫಸ್ಟ್ ಟೈಮ್ ಹೇಳಿದಾಗ ಇದೇನಪ್ಪ ಹೈ ಟೈಡ್ ಅಂದ್ರು ಲೋ ಟೈಡ್ ಅಂತ ಇದ್ದಾರೆ, ಮಧ್ಯದಲ್ಲಿ ಇನ್ನೇನು ಬರ್ತಾ ಇದೆಯಲ್ಲ ಅಂತ ಅನ್ಸುದು. ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ. ಇದೆರಡು ಹೈ ಮಾರ್ಕ್, ಇವೆರಡು ಕರಾವಳಿ ತೀರದಲ್ಲಿ ನೀರ್ ಮೇಲೆ ಬಂದಿದ್ದು.
ಎರಡು ಲೋ ಮಾರ್ಕಿಂಗ್. ಲೋನಲ್ಲಿ 2 ಪಾಯಿಂಟ್ ಬರುತ್ತೆ. ಓಕೆ, ಲೋನಲ್ಲಿ ಒಂದು ಹೈ ಪಾರ್ಟ್, ಇನ್ನೊಂದು ಲೋ ಪಾರ್ಟ್. ಅದರದ್ದು ಮಧ್ಯ ಭಾಗನ ಮೀನ್ ಸಿ ಲೆವೆಲ್, ಸರಾಸರಿ ಸಾಗರ ಮಟ್ಟ ಅಂತ ತಗೊಳ್ಳೋದು ನಾವು ಕರಾವಳಿ ತೀರದಲ್ಲಿ. ಇದನ್ನು ಗೊತ್ತಾದ್ರೆ ಮಾತ್ರ ನಾವು ಯಾವುದೇ ಜಾಗದ ಎತ್ತರ ಮತ್ತು ಆಳ ಕಂಡಿಬೋದು. ಯಾವುದೇ ಜಾಗದ ಎತ್ತರ ಮತ್ತು ಆಳ ಕಂಡಿಬೋದು. ಗೊತ್ತಾಯ್ತಲ್ಲ, ನಾಲ್ಕು. ಸೊ ಕರಾವಳಿ ತೀರದಲ್ಲಿ ನಾವು ಸಾಗರ ಮಟ್ಟ ಅಳಿಯಲು ಯಾವ ಪ್ರಮಾಣ ತಗೋತೀವಿ ಅಂದ್ರೆ ಲೋ ಟೈಡ್ದು 2 ಭಾಗ ತಗೋತೀವಿ. ಹೈ ಲೋ ಟೈಡ್, ಲೋ ಟೈಡ್ ತಗೊಂಡು ಮೀನ್ ಸಿ ಲೆವೆಲ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಸಾಗರ ಮಟ್ಟ ಹೆಚ್ಚಾಗ್ತಾ ಇದೆ ಅಂತಾರೆ, ಇದೆ, ಇದು ಈ ಪಾರ್ಟ್ ಮೇಲೆ ಬಂದ್ಬಿಡ್ತಾ ಇದೆ, ಇದು ಇನ್ನೂ ಮೇಲೆ ಹೋಗ್ತಾ ಇದೆ. ಯಾವಾಗ ಇದು ಮೇಲೆ ಹೋಗುತ್ತೆ, ಇದು ಮೇಲೆ ಹೋಗುತ್ತೆ, ಕರಾವಳಿ ತೀರ ಮುಳುಗೋಗುತ್ತೆ. ಗೊತ್ತಾಯ್ತಲ್ಲ. ಸೊ ನಾವು ಇಟ್ಕೊಳ್ಳಿ ಎಲ್ಲರೂ. ನೆಕ್ಸ್ಟ್ ನೋಡಿ. ಸೊ ಟೈಡಲ್ ಡೇ ಅಂದ್ರೆ ನಮ್ಮ ಪೃಥ್ವಿ 24 ಗಂಟೆಗಳು ಹೊಸದಿ ತಿರುಗುತ್ತೆ. ಅದೇ ಚಂದ್ರ ತುಂಬಾ ನಿಧಾನ ತಿರುಗೋದು. ಇದನ್ನು ಗಮನಿಸಿ, ನಮ್ಮ ಪೃಥ್ವಿ ಒಂದು ಬಾರಿ ತಿರುಗಲು 24 ಗಂಟೆ ತಗೊಳ್ಳುತ್ತೆ. ಅದೇ ಚಂದ್ರ ನಮ್ಮ ಸುತ್ತ ಪ್ರದಕ್ಷಿಣೆ ಹಾಕಲು 27 ದಿವಸ ತಗೊಳುತ್ತೆ. ಹೌದಲ್ಲ. ಆದ್ರೆ ಒಂದು ದಿವಸದಲ್ಲಿ ಗಮನಿಸಿ, 24 ಗಂಟೆನಲ್ಲಿ ನಮ್ಮ ಪೃಥ್ವಿ ಹಿಂತಿರುಗಿರುತ್ತೆ ಇಲ್ಲಿಗೆ. ಆದ್ರೆ ಚಂದ್ರ ಮುಂದಕ್ಕೆ ಕೊಟ್ಟೋಗಿದೆ ನೋಡಿ, ಚಂದ್ರ ಮುಂದಕ್ಕೆ ಹೋಗಿದೆ. ಮತ್ತೆ ಅದೇ ಜಾಗ ಚಂದ್ರ ನಡಿ ಬರ್ಬೇಕಂದ್ರೆ 24 ಗಂಟೆ ಮೇಲೆ 50 ನಿಮಿಷ ತಗೊಳುತ್ತೆ. ಯೋಚನೆ ಮಾಡಿ ಸ್ವಲ್ಪ. ಸೊ ನಮ್ಮ ಪೃಥ್ವಿ ಒಂದು ಬಾರಿ ತಿರುಗಕ್ಕೆ, ಸ್ಪಿನ್ ಆಗಕ್ಕೆ, ರೊಟೇಟ್ ಆಗಕ್ಕೆ 24 ಗಂಟೆ ತಗೊಳುತ್ತೆ. ಆ 24 ಗಂಟೆನಲ್ಲಿ ಆ ಜಾಗ ಮತ್ತೆ ಚಂದ್ರ ನಡಿ ಬಂದಾಗ ಚಂದ್ರ ಮುಂದೆ ಕೊಟ್ಟೋಗಿರ್ತಾರೆ ಸ್ವಲ್ಪ. ಮತ್ತೆ ಅದೇ ಜಾಗ ಚಂದ್ರ ನಡಿ ಬರಬೇಕು ಅಂದ್ರೆ ಇನ್ನೂ 50 ನಿಮಿಷ ಮುಂದಕ್ಕೆ ಹೋಗ್ಬೇಕು. ಸೊ ಒಂದು ಟೈಡಲ್ ಡೇ ಅಂದ್ರೆ 24 ಗಂಟೆ ಮೇಲೆ 50 ನಿಮಿಷ. ಇದು ಗಮನಿಸಿ, ಮಾರ್ಕ್ ಎಕ್ಸ್ ಮಾರ್ಕ್ ಗಮನಿಸಿ ನೋಡಿ. ಮತ್ತೆ ಬಂತು ಇಲ್ಲಿಗೆ 24 ಗಂಟೆ ಮುಗಿಯುತ್ತೆ. ಈಗ ನೀನ್ ಬಂತು ನೋಡಿ, ಇಲ್ಲಿ ಬಂತು. ಮತ್ತೆ 50 ನಿಮಿಷ ನೋಡಿ. ಒಂದ್ 2 ನಿಮಿಷ ನೋಡಿ, ಗೊತ್ತಾಗುತ್ತೆ ನಿಮ್ಗೆ. ಎರಡು ಒಟ್ಟಿಗೆ ಶುರು ಆಗ್ತಾ ಇದೆ ಆ ಪಾಯಿಂಟ್. ಇವಾಗ ನೋಡಿ, ಅದ್ರ ಮೂನ್ ಮುಂದೆ ಕೊಟ್ಟೋಗಿದೆ ನೋಡಿ, ಇಲ್ಲಿ ಮೂನ್ ಮುಂದೆ ಕೊಟ್ಟೋಗಿದೆ. ಇಲ್ಲಿ ನೋಡಿ, ಇಲ್ಲಿ 24 ಗಂಟೆ ಕಂಪ್ಲೀಟ್ ಆಯ್ತು. ಈಗ 24 ಗಂಟೆ ಇವಾಗ ಕಂಪ್ಲೀಟ್ ಆಯ್ತು. ಆದರೆ 24 ಗಂಟೆ ಕಂಪ್ಲೀಟ್ ಆಯ್ತು. ಆದ್ರೆ ಮತ್ತೆ ಇಲ್ಲಿ ಬರ್ಬೇಕು, ಚಂದ್ರ ಮುಂದೆ ಕೊಟ್ಟೋಗಿದ್ದಾನೆ. ಈ ಜಾಗ ಮತ್ತೆ ಇಲ್ಲಿ ಬರ್ಬೇಕು, ಚಂದ್ರ ನಡಿ ಬರ್ಬೇಕು ಅಂದ್ರೆ 50 ನಿಮಿಷ ತಿರುಗ್ಬೇಕು ಮತ್ತೆ ಅರ್ಥ. ಅವಾಗ ಅದೇ ಜಾಗ ನೋಡಿ, ಇವಾಗ ಕಂಪ್ಲೀಟ್ ಆಯ್ತು. ಸೊ ಅದಕ್ಕೆ ಒಂದು ಟೈಡಲ್ ಡೇ ಅಂದ್ರೆ 24 ಗಂಟೆ ಮೇಲೆ 50 ನಿಮಿಷ. ಇದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಆಯ್ತಾ. ನಾವು ಕಟ್ಕೊಳ್ಳಿ ಎಲ್ಲರೂ. 24 ಗಂಟೆ ಅರ್ಧ ಮಾಡಿ, 24 ಗಂಟೆ 50 ನಿಮಿಷ ಅರ್ಧ ಮಾಡಿದ್ರೆ 12 hours 25 minutes. ಅದರ ಅರ್ಧ ಮಾಡಿ 6 ಗಂಟೆ ಮೇಲೆ 12 ನಿಮಿಷ, 12.25 ನಿಮಿಷ. ಇದನ್ನ ಕಟ್ಕೊಳ್ಳಿ. ಓಕೆ, ನಾವು ಕಟ್ಕೊಳ್ಳಿದ್ದೀನಿ ಇಲ್ಲಿ ನೋಡಿ. ಈಗ ಸೊ ನಮ್ಮ ಜಗತ್ತಿನಾದ್ಯಂತ ಕರಾವಳಿ ತೀರ, ಎಲ್ಲಾ ಕಡೆ ಕರಾವಳಿ ತೀರ ಬೇರೆ ಬೇರೆ ತರ ಇದೆ. ಭೂಮಿ ಮತ್ತು ನೀರಿನ ಹಂಚಿಕೆ ಸಮ ಇಲ್ಲ. ಲ್ಯಾಂಡ್ ವಾಟರ್ ಡಿಸ್ಟ್ರಿಬ್ಯೂಷನ್ ಬೇರೆ ಬೇರೆ. ಹೌದಲ್ಲ. ನೋಡಿ, ಎಲ್ಲಾದರೂ ಖಂಡಗಳು ಆಕಾರ ಬೇರೆನಾ? ಎಸ್, ಖಂಡಗಳ ಆಕಾರ ಬೇರೆ, ಭೂಮಿ ಮತ್ತು ನೀರಿನ ಹಂಚಿಕೆ ಬೇರೆ, ಎಲ್ಲಾ ಸಾಗರಗಳು ನೋಡಿ ಹಿಂಗ್ ಕಾಣುತ್ತೆ. ಸೊ ಈ ಕಾರಣದಿಂದ ನಮ್ಮ ಕರಾವಳಿ ತೀರದಲ್ಲಿ ಇರುವಂತ ವ್ಯತ್ಯಾಸದಿಂದ, ಭೂಮಿ ಮತ್ತು ನೀರಿನ ಹಂಚಿಕೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಓಕೆ ಏನಾಗುತ್ತೆ ಅಂದ್ರೆ ನಮಗೆ 3 ತರ ಟೈಡ್ಸ್ ಸಿಗುತ್ತೆ. ಕೆಲವು ಕಡೆ ನೋಡಿ, ಒಂದು ಹೈ ಟೈಡ್ ಬಂದ್ರೆ ಇನ್ನೊಂದು ಲೋ ಟೈಡ್ ಬರುತ್ತೆ ಅಷ್ಟೇ. ಅಂದ್ರೆ ಎಲ್ಲಿ ಎನ್ಕ್ಲೋಸ್ ಇರುತ್ತಲ್ಲ, ಸುತ್ತ ಭೂಮಿ ಇರುತ್ತೆ, ಮಧ್ಯದಲ್ಲಿ ನೀರು ಇರುತ್ತೆ ನೋಡಿ. ಅಂತ ಜಾಗಗಳಲ್ಲಿ ನಾವೇನ್ ನೋಡ್ತೀವಿ, ಒಂದು ಹೈ ಟೈಡ್ ದಿನಕ್ಕೆ ಒಂದು ಲೋ ಟೈಡ್, ಹೈ ಲೋ. ಕೆಲವು ಕಡೆ ಕರಾವಳಿ ತೀರದಲ್ಲಿ 2 ಹೈ ಟೈಡ್ ಇರುತ್ತೆ, 2 ಲೋ ಟೈಡ್ ಇರುತ್ತೆ ನೋಡಿ. 2 ಹೈ ಟೈಡ್ ಆಗ್ತಿದೆ ನೋಡಿ, ಹೈ ಟೈಡ್ ಮತ್ತೆ 2 ಲೋ ಟೈಡ್. ಅಂದ್ರೆ 24 ಗಂಟೆ 50 ನಿಮಿಷದಲ್ಲಿ 24 ಗಂಟೆ ಮೇಲೆ 50 ನಿಮಿಷ ಆಗ್ತಾ ಇದೆ ಮಾರ್ಕ್. 50 ನಿಮಿಷದಲ್ಲಿ ಒಂದೊಂದ್ ಕಡೆ ಹೈದು ಒಂದು ಲೋ ಇರುತ್ತೆ ಅಷ್ಟೇ ದಿನಕ್ಕೆ. ಕೆಲವು ಕಡೆ 2 ಹೈ ಇರುತ್ತೆ, 2 ಲೋ ಇರುತ್ತೆ. ಅದೇ ನಾವು ಸೆಮಿ ಡಯೋರ್ನಲ್ ಅಂತೀವಿ. ಸೆಮಿ ಡಯೋರ್ನಲ್. ಓಕೆ, ನಾವು ಕಟ್ಕೊಳ್ಳಿ. 2 ಹೈ 2 ಲೋ ಆದ್ರೆ ಸೆಮಿ ಡಯೋರ್ನಲ್. ಡಯೋರ್ನಲ್ ಅಂದ್ರೆ ಡೈಲಿ 2 ಹೈ 2 ಲೋ. ಬರೀ 1 ಹೈ 1 ಲೋ ಆದ್ರೆ ಡಯೋರ್ನಲ್. ಇದು ಗ್ಯಾರಂಟಿ ಬರುತ್ತೆ KPSC ಎಕ್ಸಾಮ್ ಅಲ್ಲಿ. PSI ನಲ್ಲಿ ಕೇಳಿದ್ರು ಒಂದ್ಸತಿ, ಯಾರು ಬರ್ದಿಲ್ಲ ಆ ಕ್ವಶನ್ ತುಂಬಾ ಹಿಂದೆ, ಆಯ್ತಾ. ಅದೇ IB ನಲ್ಲಿ ಕೇಳಿದ್ರು, CBI ನಲ್ಲಿ ಕೇಳಿದ್ರು. ಆತರ ಎಷ್ಟೊಂದ್ ಕಡೆ ಬಂದ್ಬಿಟ್ಟಿದೆ ಇದು. ಎಷ್ಟೊಂದ್ ಜನ ಬರೀತಾ ಇಲ್ಲ ಇದನ್ನ. ಸುಲಭವಾಗಿ ಹೇಳ್ಕೊಡ್ತಾ ಇದೆ ನೋಡಿ. 24 ಗಂಟೆ 50 ನಿಮಿಷ ಇಸ್ ಟೈಡಲ್ ಡೇ. ಅದರಲ್ಲಿ 1 ಹೈ ಲೋ ಆದ್ರೆ ಡಯೋರ್ನಲ್ ಒಂದು ದಿನಕ್ಕೆ. ಡಯೋರ್ನಲ್ ಅಂದ್ರೆ ಡೈಲಿ. ಅದೇ 2 ಹೈ 2 ಲೋ ಆದ್ರೆ ಸೆಮಿ ಡಯೋರ್ನಲ್, ಅಂದ್ರೆ ಡೈಲಿ 2 ಹೈ 2 ಲೋ ಅಂತ ಅಷ್ಟೇ. ಕೆಲವೊಮ್ಮೆ ಆ ಹೈ ಮತ್ತು ಲೋ ನಲ್ಲಿ ಅಂತರ ಬೇರೆ ಬೇರೆ ಇರುತ್ತೆ.
ಹೈಟೈಡ್ ಮಧ್ಯೆ ಅಂತರ ಇರುತ್ತೆ, ಲೋಟೈಡ್ ಮಧ್ಯೆ ಅಂತರ. ನೋಡಿ ಲೆವೆಲ್ ಬೇರೆ ಇರುತ್ತೆ, ನೋಡಿ ಲೆವೆಲ್ ಬೇರೆ ಇದೆ. ನೋಡಿ ಇಲ್ಲಿ ಬಂದ್ರೆ ಇದು ಲೋಟೈಡ್, ಇನ್ನು ಸ್ವಲ್ಪ ಇಲ್ಲಿ ಕೆಳಗಡೆ ಇದೆ ನೋಡಿ, ಇನ್ನು ಕೆಳಗಡೆ ಇದೆ. ಹೈಟೈಡ್ ನೋಡಿ ಇದು ಮೇಲೆ ಬಂದ್ರೆ ಇದು ಕೆಳಗಡೆ ಇದೆ ನೋಡಿ, ಇಲ್ಲಿಗೆ ಲೆವೆಲ್ ವೇರಿ ಆಗುತ್ತೆ. ಅವಾಗ ಅದನ್ನು ಮಿಕ್ಸ್ ಟೈಡ್ಸ್ ಅಂತ ಕರಿತೀವಿ. ಮಿಕ್ಸ್ ಟೈಡ್ಸ್, ಎರಡು ಹೈ ಎರಡು ಲೋ ಆಗಿ ಅವುಗಳ ಅಂತರ ಬೇರೆ ಬೇರೆ ಇದ್ರೆ ಮಿಕ್ಸ್ಡ್ ಟೈಡ್ಸ್. ಸೊ ಡಯೋರ್ನಲ್, ಸೆಮಿ ಡಯೋರ್ನಲ್, ಮಿಕ್ಸ್ಡ್, 3 ತರ ಇದೆ. ಇದು ನಮ್ಮ ಕರಾವಳಿ ತೀರದಲ್ಲಿ ಎಲ್ಲೆಲ್ಲಿ ಆಗಿದೆ ಅಂತ ನೋಡಿ ತೋರಿಸ್ಬಿಡ್ತಾ ಇದ್ದೀವಿ ಒಂದೇ ಮ್ಯಾಪಲ್ಲಿ. ಸೊ ನೀವು ಏನ್ ಗಮನಿಸಬೇಕು ಅಂದ್ರೆ ಭಾರತದ ಇಲ್ಲಿ ನೋಡಿ, ಇನ್ನು ಕ್ವಶನ್ ಕೇಳೋದನ್ನ ಹೇಳ್ಬಿಡ್ತೀನಿ ನಾನು. ಅರಬ್ಬಿ ಸಮುದ್ರ ಕರಾವಳಿ ತೀರದಲ್ಲಿ, ಪಶ್ಚಿಮ ಕರಾವಳಿ ತೀರದಲ್ಲಿ ಮತ್ತು ಈ ಕಡೆ ಅರೇಬಿಯನ್ ಪೆನಿನ್ಸುಲಾ, ಆಫ್ರಿಕಾ ಈ ಭಾಗದಲ್ಲಿ ನೋಡಿ ಮಿಕ್ಸ್ ಟೈಡ್ಸ್ ಆಗುತ್ತೆ. ಅಷ್ಟು ಜ್ಞಾಪಕಗಳು ಸಾಕು. ಇವಾಗ ನಿಮ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಕ್ವಶನ್ ಹೇಳ್ಬಿಡ್ತೀನಿ ನಾನು. ಅರಬ್ಬಿ ಸಮುದ್ರ ಕರಾವಳಿ ತೀರದಲ್ಲಿ ಅಥವಾ ಪಶ್ಚಿಮ ಕರಾವಳಿ ತೀರದಲ್ಲಿ ಯಾವ ತರ ಟೈಡ್ಸ್ ಕಾಣುತ್ತೆ ಅಂತ ಹೇಳಿ 3 ಕೇಳ್ಬಿಡ್ತಾ ಇದ್ದಾರೆ. ಅವಾಗ ಜ್ಞಾಪಕಗಳು ಮಿಕ್ಸ್ ಟೈಡ್ಸ್ ಇರುತ್ತೆ. ಮಿಕ್ಸ್. ಈ ಕಡೆ ಬೇ ಆಫ್ ಬೆಂಗಾಲ್ ಕರಾವಳಿ ತೀರದಲ್ಲಿ ಅಂದ್ರೆ ಸೆಮಿ ಡಯೋರ್ನಲ್ ಅಂತ ಜ್ಞಾಪಕಕೊಳ್ಳಿ, MS ಅಂತ ಜ್ಞಾಪಕಕೊಳ್ಳಿ. ಮಿಕ್ಸ್ ಟೈಡ್ಸ್, ಸೆಮಿ ಡಯೋರ್ನಲ್ ಟೈಡ್ಸ್. ಆಯ್ತಾ? ಇಷ್ಟೇ ನಿಮ್ಗೆ ಬೇಕಾಗಿರೋದು ಸದ್ಯಕ್ಕೆ ನಿಮ್ಮ ಎಕ್ಸಾಮ್ಗಳಿಗೆ. ಓಕೆ, ಈ ತರ ಜ್ಞಾಪಕಟ್ಕೊಂಡ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಸುಲಭ ಆಗೋಗುತ್ತೆ. ಸೊ ಅರೇಬಿಯನ್ ವೆಸ್ಟ್ ಕೋಸ್ಟ್ ಅಲ್ಲಿ ಮಿಕ್ಸ್ ಟೈಡ್ಸ್ ಆದ್ರೆ ಇಲ್ಲಿ ಸೆಮಿ ಡಯೋರ್ನಲ್ ಆಗುತ್ತೆ. ಗೊತ್ತಾಯ್ತಲ್ಲ? ಅಷ್ಟೇ ಬೇಕಾದ್ರೆ ನಮಗೆ. ನೋಡಿ, ಒಡಿಸ್ಸಾದಲ್ಲಿ ಚಂಡೀಪುರ ಆನ್ಸಿ ಅಂತ ಒಂದು ಜಾಗ ಇದೆ. ಓಕೆ, ಚಂಡೀಪುರ ಆನ್ಸಿ ಅಲ್ಲಿ ಏನಾಗೋಗುತ್ತೆ, ಹೈಟೈಡ್ ಆದಾಗ ನೀರು ಮೇಲೆ ಬರುತ್ತೆ, ಲೋಟೈಡ್ ಆದಾಗ ಆಲ್ಮೋಸ್ಟ್ 5 ಕಿಲೋಮೀಟರ್ ಇಂದ ಹೊರಟೋಗುತ್ತೆ ನೀರು. 5 ಕಿಲೋಮೀಟರ್ ಇಂದ ಹೋಗೋದೇ ಯೋಚನೆ ಮಾಡಿ ಹೆಂಗಿರುತ್ತೆ. ಅವ್ರು ನಡ್ಕೊಂಡು ಹೋಗ್ಬೋದು ನೀವು ಬೀಚಲ್ಲಿ, ಎಷ್ಟೋ ದೂರ 5 ಕಿಲೋಮೀಟರ್ ನಡೀತೀವಿ ನಾವು ಎಷ್ಟೊಂದು ಕಡೆ. ಅಲ್ಲಿ ಹೋದಾಗ ಎಷ್ಟೊಂದು ಜೀವಿಗಳಲ್ಲಿ ಸಿ ಅರ್ಚಿನ್ಸ್ ಅಂತಾರೆ, ಸಿ ಕುಕುಂಬರ್ ಅಂತಾರೆ, ಅದೆಲ್ಲ ಮಣ್ಣಲ್ಲಿ ಇರುತ್ತೆ. ಸ್ಟಾರ್ ಫಿಶ್ ಅಂತಾರೆ, ಅದೆಲ್ಲ ಮಣ್ಣಲ್ಲಿ ಕೂತಿರ್ತೀವಿ. ಮತ್ತೆ ಹೈಟೈಡ್ ಬಂದಾಗ ಮುಳುಗುತ್ತೆ. ಶಂಖ ಎಲ್ಲ ಸಿಗುತ್ತಲ್ಲ ಹೋದ್ರೆ, ಗೊತ್ತಲ್ಲ, ಬೇರೆ ಬೇರೆ ತರ ನಮಗೆ ವಿಲ್ ಗೆಟ್ ಸಫ್ಲೋಫಾಟ್ಸ್ಗಳು ಅವೆಲ್ಲ ನಮಗೆ ಅಲ್ಲಿ ನೀರಲ್ಲಿ ಸಿಕ್ಬಿಡುತ್ತೆ. ಸೊ ಚಂಡೀಪುರ ಆನ್ಸಿ ಅಂತ, ಹೈಡ್ ಅಂಡ್ ಸೀಕ್ ಬೀಚ್ ಅಂತ ಕರೀತಾರೆ ಇದನ್ನ. ಹೈಡ್ ಅಂಡ್ ಸೀಕ್ ಅಂದ್ರೆ ಏನಾಗುತ್ತೆ, ಹೈಟೈಡ್ ಆದಾಗ ಮುಚ್ಚೋಗುತ್ತೆ, ಲೋಟೆಡ್ ಆದ್ರೆ ನೀರು ಕೊಟ್ಟೋಗುತ್ತೆ. ಸೊ ಅದಕ್ಕೆ ಅದನ್ನ ಹೈಡ್ ಅಂಡ್ ಸೀಕ್ ಬೀಚ್ ಅಂತ ಕರೀತಾರೆ. ಚಂಡೀಪುರ್ ನಾನು ತೆಗೆದಿರೋ ಫೋಟೋ ಇದು, ನೀವು ನೋಡ್ತಾ ಇರೋದು. ಆಯ್ತಾ? ಸೊ ಭಾರತದಲ್ಲಿ ಎಲ್ಲೆಲ್ಲಿ ಅತಿ ಹೆಚ್ಚು ಉಬ್ಬರವಿಳಿತಗಳಾಗ್ತವೆ ಕರಾವಳಿ ತೀರದಲ್ಲಿ ಕೊಟ್ಟಿದೆ ನೋಡಿ. ಹೈಯೆಸ್ಟ್ ಟೈಡಲ್ ರೇಂಜ್, ಹೈಟೈಡ್ ಮತ್ತು ಲೋಟೈಡ್ ಮಧ್ಯೆ ಅಂತರ ಜಾಸ್ತಿ ಬರೋದು ಇಲ್ಲಿ ಗಲ್ಫ್ ಆಫ್ ಕಚ್ ಅಲ್ಲಿ. ಹಂಗೆ ಗಲ್ಫ್ ಆಫ್ ಕಂಬತ್ ಅಂದ್ರೆ ಹೈಟೈಡ್ ಮತ್ತೆ ಲೋಟೈಡ್ ಮಧ್ಯೆ ಅಂತರ ಇರುತ್ತೆ ನೋಡಿ. ಟೈಡಲ್ ರೇಂಜ್ ಜಾಸ್ತಿ ಇರೋದು ಗಲ್ಫ್ ಆಫ್ ಕಚ್, ಗಲ್ಫ್ ಆಫ್ ಕಂಬತ್. ಅದು ಬಿಟ್ಟರೆ ಸ್ವಲ್ಪ ಇಲ್ಲಿ ಪಾಕ್ ಬೇ ಈ ಭಾಗದಲ್ಲಿ ಮತ್ತು ಇಲ್ಲಿ ಸುಂದರ್ಬನ್ಸ್ ಭಾಗದಲ್ಲಿ. ಓಕೆ, ನಾವು ಕಟ್ಕೊಳ್ಳಿ. ಇಲ್ಲೆಲ್ಲ ನಾವು ಏನ್ ಮಾಡ್ಬೋದು, ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ಬೋದು. ಯಾವ ವಿದ್ಯುತ್ ಶಕ್ತಿ? ಟೈಡಲ್ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ಬೋದು. ಹಂಗೆ ದುರ್ಗದವನಿ ಕ್ರೀಕ್ ಅಂತೇಳಿ ಸುಂದರ್ಬನ್ಸ್ ಅಲ್ಲಿ ಮಾಡಿದೀವಿ ಆಲ್ರೆಡಿ. ದುರ್ಗದವನಿ ಕ್ರೀಕ್ ಎಂಬ ಜಾಗದಲ್ಲಿ ಆಲ್ರೆಡಿ ಸುಂದರ್ಬನ್ಸ್ ನಲ್ಲಿ 1 ಮೆಗಾವ್ಯಾಟ್ ಟೈಡಲ್ ಪ್ಲಾಂಟ್ ಇದೆ ಆಲ್ರೆಡಿ. ದುರ್ಗದವನಿ ಕ್ರೀಕ್ ಸುಂದರ್ಬನ್ಸ್ ಅಲ್ಲಿ 1 ಮೆಗಾವ್ಯಾಟ್ ಟೈಡಲ್ ಪ್ಲಾಂಟ್ ಆಲ್ರೆಡಿ ಸೆಟಪ್ ಮಾಡಿದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಚೆನ್ನೈ ಅವರು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ ಬರೆದಿದೆ ನೋಡಿ, ಚೆನ್ನೈ ನ ಸಂಸ್ಥೆ 1 ಮೆಗಾವ್ಯಾಟ್ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಆಲ್ರೆಡಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಅಲ್ಲಿ ಬರುತ್ತೆ, ಇಲ್ಲಿ ಚೆನ್ನೈನಲ್ಲಿ ಬರುತ್ತೆ. ಅದು ಮಾರ್ಕ್ ಮಾಡ್ಬಿಡ್ತೀನಿ ನೋಡಿ, ಇಲ್ಲಿ ಚೆನ್ನೈ. ಸೊ ನೋಡಿ, ಎಷ್ಟು ತುಂಬಾ ಪಿಕ್ಟೋರಿಯಲ್ ಆಗಿ, ತುಂಬಾ ಸಿಂಪಲ್ ಆಗಿ ಎಷ್ಟೋ ಟಾಪಿಕ್ಸ್ ಗಳನ್ನ ನಾನು ಕವರ್ ಮಾಡಿದ್ದೇನೆ. ತಮ್ಮೆಲ್ಲರಿಗೂ ಈ ತರಗತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಶೇರ್ ಮಾಡಿ. ನನಗೇನು ಅಂದ್ರೆ ಎಲ್ಲಾ ತರಗತಿ ಮುಗಿದ್ಮೇಲೆ ಪರಿಸರ ಶುರು ಮಾಡಬೇಕು ಅಂತ. ಅಲ್ಲಿವರೆಗೂ ಅಟ್ಲೀಸ್ಟ್ ಸ್ಟೂಡೆಂಟ್ಸ್ಗಳಿದ್ರೆ ನಾನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ತರಗತಿಗಳನ್ನು ಮುಗಿಸ್ಕೊಡ್ತೀನಿ ನಾನು ನಿಮಗೆ KPSC ಎಕ್ಸಾಮ್ಗೆ. ಸ್ನೇಹಿತರೆ, ಒಂದು ವಿಷಯ ಗಮನದಲ್ಲಿಡಿ, KPSC ಅಥವಾ ಯಾವುದೇ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತಾ ಇದೆ ಅಂತೇಳಿ ಮಾತ್ರ ನೀವು ಓದೋದು ನಿಲ್ಲಿಸ್ಬೇಡಿ, ಓದಿ. ಆಯ್ತಾ? ನೆಕ್ಸ್ಟ್ ನೋಡಿ, ಇನ್ನೊಂದು ಸ್ವಲ್ಪ ತರಗತಿಗಳಲ್ಲಿ ನಾವು ಪರಿಸರ ಶಾಸ್ತ್ರ ಬಗ್ಗೆ ಮತ್ತು ಜಿಯೋಮಾರ್ಫಾಲಜಿ ಮತ್ತು ಭಾರತ ಮತ್ತು ಕರ್ನಾಟಕದ ಬಗ್ಗೆ ನಾನು ತರಗತಿಗಳನ್ನ ತಗೋತೇನೆ. ಯುರೋಪ್ ಮತ್ತು ಏಷ್ಯಾ ಖಂಡವನ್ನು ನಾನು ಮುಗಿಸ್ಕೊಡ್ತೇನೆ. ಇದಾದ್ಮೇಲೆ ಮುಂದಿನ ತರಗತಿ ನಾನು ಗ್ರಹಣಗಳ ಬಗ್ಗೆ ಹೇಳ್ತೇನೆ. ಯಾಕೆಂದ್ರೆ ನಮಗೆ ಮುಂದೆ ಗ್ರಹಣ ಇದೆ 24ನೇ ತಾರೀಕು ಮೇಲೆ, 24-25 ಲೂನಾರ್ ಎಕ್ಲಿಪ್ಸ್ ಸಂಭವಿಸುತ್ತೆ. ಅದಕ್ಕೋಸ್ಕರ ಅವತ್ತಿನ ತರಗತಿಗಿಂತ ಮುಂಚೆ ಗ್ರಹಣ ಅಂದ್ರೆ ಏನು ಅಂತ ಹೇಳ್ಬಿಡ್ತೇನೆ. ಸೊ ಮುಂದಕ್ಕೆ ನಿಮ್ಗೆ ಯಾವ ಗ್ರಹಣಗಳು ಬಂದರೂ ಸುಲಭವಾಗಿ ಅರ್ಥ ಆಗುತ್ತೆ. ಸೊ ಮುಂದಿನ ತರಗತಿವರೆಗೂ ತಾವೆಲ್ಲರೂ ನನ್ನ ಈ ತರಗತಿಗಳನ್ನು ಶೇರ್ ಮಾಡಿ ಸ್ನೇಹಿತರೆ. ನನಗೊಂದು ಅದೇ ದೊಡ್ಡ ಪ್ರೋತ್ಸಾಹ.